ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾಂ ಪಣಮತ್ಕಾಮಧೇನುಂಚ ಭಜತ್ಸೃತುರೂಪಮಂ ಶ್ರೀಭಾವಬೋಧಕುತ್ಪಾದ ಚಿಂತಾಮಣಿ ಉಪಾಸ್ಮಹೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಜ್ಞಕರಾಜ್ಯೋತ್ತಾಂ ಪಂಚಾಶಡ್ವರ್ಷಪೂಜಕಾಂ ಸತ್ಯಪ್ರಮೋದತೀರ್ಥಾರ್ಯಾಂ ನೌಮಿ ನ್ಯಾಯಸುಧಾರತಾಂ ಶ್ರೀ ಸತ್ಯಾತ್ಮಗುರುವೇ ನಮಃ ವಿದ್ಯಾವಿನಯಸಂಪನ್ನಂ ಪ್ರತಿವಾದಿಮತಧ್ವಂಸಿನಂ ವಿಶ್ವಪ್ರಿಯಗುರುನ್ ವಂದೇ ಮಧ್ವೇಷಪ್ರಿಯಕಾರಕಂ ಜಲಜ್ಯೇಷ್ಠನಿಪಾಕಾರಂ ಜಗದೀತಪದಾಶ್ರಯಂ ಜಗದೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೇ ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತ ಮನೋರಥಾಃ ಶ್ರೀಗುರುಭ್ಯೋ ನಮಃ ಹರಿ ಓಂ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಜಗನ್ನಾಥದಾಸ ವಿರಚಿತ ಹರಿಕಥಾಮೃತ ಸಾರ ಎಂಬ ಗ್ರಂಥದಲ್ಲಿ ಸರ್ವಸ್ವಾತಂತ್ರ್ಯ ಸಂಧಿ ಅಥವಾ ಕ್ರೀಡಾ ವಿಲಾಸ ಸಂಧಿ ಎರಡೂ ಕರೀತಾರೆ. ಅದರ ಚಿಂತನೆಯನ್ನು ಯಥಾಶಕ್ತಿ ಯಥಾಮತಿ ಮಾಡ್ತಾ ಇದ್ದೇವೆ. ನಿನ್ನೆ ನೋಡಿದ ಶ್ಲೋಕ ಬಂಧ ಮೋಕ್ಷ ಪ್ರಧಾನ ಜ್ಞಾನವು ಮಂದಮತಿಗಳಿಗೆಂದು ದೊರೆಯುವುದು, ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮದುಃಖ ಎಂದು ತಿಳಿಯದಲನ್ಯ ದೈವಗಳಿಂದ ಸುಖವಾಪೇಕ್ಷಿಸುವವರು ಮುಕುಂದನ ಆರಾಧನೆಯ ಬಿಟ್ಟವ ಗುಂಟೆ ಮುಕ್ತಿ ಸುಖ ಅಂತ ಕೇಳ್ತಾರೆ. ಬಂಧ ಅನಾದಿ ಕಾಲದಿಂದ ಜೀವನಿಗೆ ಇದೆ. ತ್ರಿಗುಣವುಳ್ಳವನಾದ್ದರಿಂದ ಸತ್ವ ರಜ ತಮೋ ಗುಣಗಳಿಗೆ ಬಂಧಕನಾದ್ದರಿಂದ ಜೀವನಿಗೆ ಅನಾದಿಯಿಂದ ಬಂಧಕ ರೂಪ ಲಿಂಗದೇಹಕ್ಕೆ ಇದೆ. ಅದನ್ನು ಪರಿಹಾರ ಮಾಡಬೇಕು. ಲಿಂಗದಿಂದ ಭಂಗಾದ ನಂತರ, ಲಿಂಗದೇಹ ಭಂಗವಾದ ನಂತರ ಮೋಕ್ಷ, ಅದಕ್ಕೆ ಸಾಧನೆ ಮಾಡಬೇಕು. ಅದನ್ನು ಅಭಿವ್ಯಕ್ತಿ ಮಾಡುವವನು ಯಾರು? ಭೋಗಪ್ರಧಾನದ ಪರಮಾತ್ಮ. ಅದಕ್ಕೆ ಶುದ್ಧ ಜ್ಞಾನವನ್ನು ಭಗವಂತನ ಬಗ್ಗೆ, ಭಕ್ತರ ಬಗ್ಗೆ ತಿಳಿದುಕೊಳ್ಳಬೇಕು. ನಮ್ಮಂಥ ಮಂದಮತಿಗಳು ಏನು ಮಾಡ್ತೀವಿ ಅಂತಂದರೆ, ವಿಷಯಾಸಕ್ತರಾಗ್ತೀವಿ. ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿರೋದಿಲ್ಲ, ನಾವು ಇಂದ್ರಿಯಗಳ ಹಿಡಿತದಲ್ಲಿರ್ತೇವೆ. ನಾವು ನಮ್ಮ ಹಿಡಿತದಲ್ಲಿದ್ದು ನಮಗೆ ಏನು ಅನುಕೂಲವೋ ಅದನ್ನು ಆ ಇಂದ್ರಿಯಗಳ ದ್ವಾರ ಮಾಡಿಸಬೇಕು ಅನ್ನೋದು ನಮಗಿರಬೇಕು. ಆದರೆ ವೈಪರೀತ್ಯ ಏನಪ್ಪ ಅಂತಂದರೆ, ಇಂದ್ರಿಯಗಳು ಎಲ್ಲಿ ಕರೆದುಕೊಂಡು ಹೋಗ್ತಾವೋ ಅಲ್ಲಿ ನಾವು ಹೋಗ್ತೀವಿ. ನೋಡಿ, ಉದಾಹರಣೆ, ಎಲ್ಲೋ ಹೋಗ್ತಾ ಇರ್ತೀವಿ, ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ. ನಮ್ಮ ಇಂದ್ರಿಯ ಕಿವಿ, ಶ್ರೋತ್ರೇಂದ್ರಿಯ ಯಾರೋ ಏನೋ ಯಾರ್ದೋ ಮನೆ ಬಗ್ಗೆ ಮಾತಾಡಿದ್ದು ಕೇಳುತ್ತೆ. ಇಲ್ಲಿ ಹೋಗೋದು ಬಿಟ್ಟು, ಇಲ್ಲಿ ಪದಗಳನ್ನು ಕೇಳೋದು ಬಿಟ್ಟು ಅಲ್ಲಿ ಓಡೋ ಹೋಗುತ್ತೆ ನಮ್ಮ ಮನಸ್ಸು. ನಾವು ಅಲ್ಲಿ ಹೋಗ್ತೀವಿ. ಕಣ್ಣು ದೇವರನ್ನು ನೋಡಬೇಕು, ರಾಯರನ್ನು ನೋಡಬೇಕು ಅಂತ ಮಠಕ್ಕೆ ಬಂದಿರ್ತೀರ. ಅಲ್ಲಿ ಯಾರೋ ಪರಿಚಯದವರು ಇರ್ತಾರೆ, ಆ ಕಡೆಗೆ ಅವರ ಬಗ್ಗೆ ಕಣ್ಣು ಹೋಗುತ್ತೆ ಹೊರತು ರಾಯರ ಬಗ್ಗೆ ಕಣ್ಣು ಹೋಗಲ್ಲ. ಇದು ಏನು? ದೇವರ ಬಗ್ಗೆ, ದೇವರ ಭಕ್ತರ ಬಗ್ಗೆ ವಿಮುಖನಾಗುವುದಿಲ್ಲ. ಈ ವಿಷಯಾಸಕ್ತಿಯಲ್ಲಿಯೇ ಇರ್ತೀವಿ. ದೇವಸ್ಥಾನಕ್ಕೆ ಬರುವುದು, ಮಠ ಮಂದಿರಗಳಿಗೆ ಹೋಗುವುದು ನಮ್ಮ ಲೌಕಿಕ ವ್ಯವಹಾರವನ್ನು ಬಿಟ್ಟು ಸ್ವಲ್ಪ ಕಾಲ ಆದರೂ ಭಗವಂತನ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ ಧ್ಯಾನ ಮಾಡಬೇಕು ಅಂತ. ಆದರೆ ನಾವು ಮಾಡುವುದೇನು? ದೇವಸ್ಥಾನಕ್ಕೆ ಹೋದಾಗ, ಮಠ ಮಂದಿರಗಳಿಗೆ ಹೋದಾಗೇನೆ ನಮಗೆ ಲೌಕಿಕ ಕಾರ್ಯ ಜಾಸ್ತಿ ಸಿಗ್ತವೆ. ಸಿಕ್ಕವರೆಲ್ಲ ಅಲ್ಲೇ ಮಾತಾಡ್ತವ್ರೆ. ಆ ದೇವರನ್ನು ನೋಡೋದನ್ನು ಬಿಟ್ಟು ಬೇರೆ ಹರಕತೆಯೆಲ್ಲ ಹೊಡಿಬೇಕು. ಅದಕ್ಕೆ ದೇವಸ್ಥಾನ ಮಠಗಳಿಗೆ ಬರೋ ಅವಶ್ಯಕತೆ ಇರಲ್ಲ. ನಾವು ಏನು ಮಾಡಿದರೂ ಕರ್ಮ, ನಮ್ಮ ಇಂದ್ರಿಯಗಳು ನಮ್ಮ ಹಿಡಿತದಲ್ಲಿರಲ್ಲ, ನಾವು ಅದರ ಹಿಡಿತದಲ್ಲಿ ಬಿಟ್ಟಿದ್ದೇವೆ. ಈಗ ಅದು ವಿಪರ್ಯಾಸ. ಅದು ನಮ್ಮಂತಹ ಮಂದಮತಿಗಳಿಗೆ ಏನಾಗತ್ತೆ ಗೊತ್ತಾ? ಈ ಸುಖ ಬಂತಪ್ಪ ನಮಗೆ, ಈ ಸುಖ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಈ ಹಣ ಶಾಶ್ವತ, ಈ ಸಂಬಂಧ ಶಾಶ್ವತ, ಈ ಭೋಜನ ಮಾಡಿದಾಗ ಆ ತೃಪ್ತಿ ಶಾಶ್ವತ, ಎಲ್ಲ ಶಾಶ್ವತ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ.
ಯಾವುದು ಬರೇ ಸುಖ ಅಲ್ಲ, ಸುಖದ ಹಿಂದೆ ದುಃಖ ಅಲ್ವಾ? ಸುಖದ ಹಿಂದೆ ದುಃಖ ಇದೆ. ಅದಕ್ಕೆ ಹೇಳ್ತಾರೆ ದಾಸರು, ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದಿದ್ದರೂ ಚಿಂತೆ, ಮಕ್ಕಳಾದರೂ ಚಿಂತೆ, ಮಕ್ಕಳಾಗಲಿಲ್ಲ ಅಂದರೂ ಚಿಂತೆ, ಹಣ ಇದ್ದರೂ ಚಿಂತೆ, ಹಣ ಇಲ್ಲ ಅಂದರೂ ಚಿಂತೆ. ಹಣ ಇದ್ದರೆ ಯಾರು ಕಳ್ತನ ಮಾಡ್ಕೊಂಡು ಹೋಗಲ್ಲಪ್ಪ ಅಂತ ಇಡಬೇಕು ಬ್ಯಾಂಕ್ನಲ್ಲಿ. ಬ್ಯಾಂಕ್ ಹೋಯ್ತಪ್ಪ ಅಂತಂದರೆ ಮತ್ತೆ ಅಲ್ಲಿ ಚಿಂತೆ. ಹಣ ಇಲ್ಲ ಅಂದರೆ ಏನು ಮಾಡಬೇಕಪ್ಪ ಅನ್ನೋ ಚಿಂತೆ. ಮಕ್ಕಳಿಲ್ಲ ಅಂತಂದರೆ ಮಕ್ಕಳು ಬೇಕು ಮುಂದೆ ಏನು ಅಂತ ಚಿಂತೆ. ಮಕ್ಕಳಾಗ್ಬಿಟ್ಟು ಇವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರೆ ಅಯ್ಯೋ ನನ್ನ ಮಕ್ಕಳು ಹಿಂಗೆ ಮಾಡಿದ್ರು ಅಂತ ಚಿಂತೆ. ಮಕ್ಕಳಾದರೂ ಚಿಂತೆ, ಮಕ್ಕಳಿಗೆ ಒಟ್ಟು ಏನಪ್ಪ ಅನುಗಾಲವು ಚಿಂತೆ. ಭಗವಂತ ನಮ್ಮನ್ನು ನಾವು ಭಗವಂತನನ್ನು ಹೋಲಿಸಿಕೊಂಡು ಭಗವಂತ ನಮಗೆ ಅನುಗ್ರಹ ಮಾಡುವ ತನಕ ಅನುಗಾಲವು ಚಿಂತೆ ನಮಗೆ ಅಂತ ದಾಸವರೇಣ್ಯರು ಸುಂದರವಾಗಿ ಹೇಳ್ತಾರೆ. ಆ ಚಿಂತೆ ನಮಗೆ ವಿಷಯಾಸಕ್ತಿಗಳೇ ಶಾಶ್ವತ ಸುಖ ಕೊಡುತ್ತೆ ಅಂತ ತಿಳ್ಕೊಂಡ್ಬಿಡ್ತೀವಿ. ಯಾವುದೂ ಶಾಶ್ವತ ಅಲ್ಲರಿ ಸುಖಗಳು. ಸುಖದ ಹಿಂದೆ ದುಃಖ ಇದೆ. ದುಃಖವೇ ಬರುತ್ತಾ, ಬರೇ ದುಃಖವೇ ಬರುತ್ತೆ. ದುಃಖದಾದ ಮೇಲೆ ಸುಖ ಬರುತ್ತೆ. ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಬರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಆ ಸುಖ ಶಾಶ್ವತ, ಆ ದುಃಖನೇ ಶಾಶ್ವತ ಅಂತ ತಿಳ್ಕೊಂಡ್ಬಿಡ್ತೀವಿ. ಭಗವಂತನನ್ನು ಮರೆತು ಬಿಡ್ತೀವಿ. ಏನು ಮಾಡ್ತೀವಿ, ಭಗವಂತನನ್ನು ಮರೆತು ಬಿಡ್ತೀವಿ. ಇದೇ ಶಾಶ್ವತ, ಏನು ಇದನ್ನು ಇರೋ ತನಕ ತಿಂದು ಚೆನ್ನಾಗಿ ಇಟ್ಬಿಟ್ರೆ ಆಯಿತು. ದೇವರೇನು ಮಾಡ್ತಾನೆ ಅಂತ ಹೇಳಿಬಿಟ್ಟು ನಾವು ದೇವರ ಬಗ್ಗೆ ಇಲ್ಲ, ದೇವರ ಬಗ್ಗೆ ಚಿಂತನೆ ಇಲ್ಲ, ಹರಿಕಥಾ ಶ್ರವಣಗಳು ಇಲ್ಲ, ಅವನ ಬಗ್ಗೆ ಮನನ ಮಾಡುವುದಿಲ್ಲ, ಏನು ಮಾಡದೇ ವಿಷಯಾಸಕ್ತಿಯಲ್ಲಿ ಇದ್ದ ನಮ್ಮಂತಹ ಮಂದಮತಿಗಳಿಗೆ ಭಗವನ್ ಮಹಿಮಾ ತದ್ವಿಷಯ ಜ್ಞಾನ ಎಲ್ಲಿ ದೊರೆಯುತ್ತೆ? ಎಲ್ಲೂ ದೊರೆಯಲ್ಲ. ನಮಗೆ ಸುಖ ಹೆಂಗೆ ಬರುತ್ತೆ ಅಂತಂದರೆ, ಒಂದು ಮಳೆಯ ಹನಿ, ಒಂದು ಬಿಂದು ಮಾತ್ರ ಸುಖ. ಪರ್ವತದಂಥ ದುಃಖ, ಪರ್ವತದಂಥ ದುಃಖ ಇದೆ, ಒಂದು ಬಿಂದು ಹನಿ ಸುಖ ಇದೆ. ಆ ಸುಖಕ್ಕೋಸ್ಕರ ಹಪಾಪಿಸ್ತಾನೆ ಮನುಷ್ಯ ಅಲ್ವಾ? ಕಾಲ ಹೋಗಿದ್ದು ಗೊತ್ತಾಗಲ್ಲ, ಆಯುಷ್ ಹೋಗಿದ್ದು ಗೊತ್ತಾಗಲ್ಲ, ಒಂದು ಹನಿ ಸುಖಕ್ಕೆ. ಅದಕ್ಕೆ ಭಾಗವತಕಾರರು ಒಳ್ಳೆ ಉದಾಹರಣೆ ಕೊಡ್ತಾರೆ. ಏನು ಕೊಡ್ತಾರೆ? ಒಂದು ಜೀವಿ ಓಡ್ತಾ ಬರ್ತಾನೆ, ಓಡ್ತಾ ಬಂದೇನು ಮಾಡ್ತಾನೆ, ಬಾವಿನಲ್ಲಿ ಬೀಳ್ತಾನೆ. ಬಾವಿನಲ್ಲಿ ಬಿದ್ದಾಗ ಒಂದು ಬಳ್ಳಿ ಸಿಗತ್ತೆ, ಬಳ್ಳಿಯನ್ನು ಹಿಡ್ಕೊಳ್ತಾನೆ. ಹುಲಿ ಅಟ್ಟಿಸ್ಕೊಂಡು ಬಂದಿರುತ್ತೆ ಅವನಿಗೆ, ಬಳ್ಳಿಯನ್ನು ಹಿಡ್ಕೊಳ್ತಾನೆ. ಹಿಡ್ಕೊಂಡು ಬಿಟ್ಟು ಬಳ್ಳಿ ಹಿಡ್ಕೊಂಡು ನೇತಾಡ್ತಾ ಇರ್ತಾನೆ ಬಾವಿನಲ್ಲಿ. ಓ, ಹುಲಿಯಿಂದ ಬದುಕದೆ ಅಂದ್ಕೊಳ್ತಾನೆ. ಕೆಳಗಡೆ ನೋಡ್ತಾನೆ, ಒಂದು ದೊಡ್ಡ ಸರ್ಪ ಕಾಯ್ತಾ ಇರುತ್ತೆ. ಯಾವಾಗ ಬೀಳ್ತಾನೆ ಇವನು ಅಂತ ಕಾಯ್ತಾ ಇರುತ್ತೆ ಒಂದು ಸರ್ಪ. ಆ ಸರ್ಪನ ನೋಡ್ತಾನೆ, ಅಯ್ಯೋ ಕೆಳಗೆ ಬಿದ್ದರೆ ಸರ್ಪ, ಮೇಲೆ ಹೋದರೆ ಹುಲಿ, ಏನು ಮಾಡಬೇಕು ನಾನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಬಿಳೆ ಇಲಿ, ಒಂದು ಕರೆ ಇಲಿ, ಎರಡೂ ಆ ಬಳ್ಳಿಯನ್ನು ಕತ್ತರಿಸ್ತಾ ಇರುತ್ತೆ. ಇವನಿಗೆ ಹೆದರಿಕೆ, ಬಿಡೆ ಇಲಿ ಕತ್ತರಿಸಿದ ಮೇಲೆ ಹಾವಿ ಬಿಟ್ಬಿಡ್ತೀನಲ್ಲವ, ಏನು ಮಾಡಬೇಕು ಅಂತಿರ್ತಾನೆ. ಆವಾಗ ಆ ಮೇಲೆ ಬಾವಿಯ ಹತ್ರ ಇರೋ ಮರದ ಮೇಲೆ ಒಂದು ಜೇನು ಕಟ್ಟಿರುತ್ತೆ. ಜೇನಿನ ರಸ ಹರಿತಾ ಇರುತ್ತೆ. ಈ ಮಂದಮತಿ ಜೀವ ಇದೆಲ್ಲ ಮರೆತುಬಿಟ್ಟು ಆ ಜೇನಿಗೆ ಬಾಯಿ ಕೊಡ್ತಾನೆ. ನಾಲಿಗೆ ಕೊಟ್ಬಿಟ್ಟು ಜೇನು ರಸವನ್ನು ಸವಿತಾನೆ ಮಂದಮತಿ. ಒಂದು ಕ್ಷಣ ಕಟ್ಟಾದರೆ ಕೆಳಗಡೆ ಬಿದ್ದು ಸರ್ಪ, ಮೇಲ್ಗಡೆ ಏರ್ಲಿಕ್ಕೆ ಆಗಲ್ಲ. ಹೀಗೆ ನಮ್ಮದು ಅಲ್ಲಿ ಕೆಳಗಡೆ ಕಾಲ ಸರ್ಪ ಕೂತಿದೆ. ಆಯುಷ್ಯು ಯಾವಾಗ ಮುಗಿಯುತ್ತೋ ಹೇಳ್ಕೊಂಡು ಹೋಗ್ಬೇಕು ಅಂತ, ಉಳ್ಗಡೆ ವಿಷಯಾಸಕ್ತಿಗಳು ಕೂತಿದ್ದಾವೆ ಹೇಳ್ಬೇಕು ಅಂತ. ಒಂದು ಬಳ್ಳಿ ಹಿಡ್ಕೊಂಡಿದ್ವಿ, ಸಣ್ಣಗೆ ಜೀವನ ಹಿಡ್ಕೊಂಡಿದ್ವಿ. ನಮಗೆ ಸುಖ ಯಾವುದು? ಆ ಜೇನು ರಸತ್ತರ ಸುಖ. ಇಲಿಗಳು ಯಾವುವು? ಬಿಳೆ ಇಲಿ ಯಾವುದು? ಹಗಲು. ಕರೆ ಇಲಿ ಯಾವುದು? ರಾತ್ರಿ. ಹಗಲು ರಾತ್ರಿಗಳು ಕಳೆದಂಗೆ ನಮ್ಮ ಆಯುಷ್ಯ ಕ್ಷೀಣಿಸ್ತಾ ಹೋಗುತ್ತೆ ಅಲ್ವಾ? ಇದು ನಮಗೆ ಅರ್ಥನೇ ಆಗಲ್ಲ. ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತೀವಿ. ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಂತಂದ್ರೆ ಹೇಗೆ ಅಲ್ಲ, ನಾವು ಆಯುಷ್ಯನ್ನು, ನಮ್ಮ ಆಯುಷ್ ಇಷ್ಟ ಆಯಿತು, ನಮ್ಮ ವಯಸ್ಸು ಇಷ್ಟ ಆಯಿತು, ಹೆಚ್ಚಿಗೆ ಆಯಿತು, ನನಗೆ 20 ವರ್ಷದ ಬರ್ತ್ಡೇ, ನನಗೆ 30 ವರ್ಷ, ನನಗೆ 60 ವರ್ಷ ಶಾಂತಿ ಅಂತೀವಿ. ಅಲ್ಲ, ನಿನಗೆ 100 ವರ್ಷ ಆಗಿದ್ದರೆ
60 ವರ್ಷ ಕಳಿತು, ಉಳಿದಿದ್ದು 45 ವರ್ಷ. ಆ ದುಃಖ ಇಲ್ಲೇ ಇಲ್ಲ ಯಾರಿಗೂ. ನಿನಗೆ 80 ವರ್ಷ ಆಯುಷಿತ್ತು ಅಂದರೆ 20 ವರ್ಷ ಕಳಿತು, ಉಳಿದಿದ್ದು 60 ವರ್ಷ. 20 ವರ್ಷದಲ್ಲಿ ಏನು ಮಾಡಿದ್ಯಾ? ಏನು ಮಾಡಿದೆಪ್ಪ ನೀನು? 20 ವರ್ಷ ಏನು ಸಾಧನೆ ಮಾಡಿದ್ಯಾ? ಇನ್ನು ಉಳಿದಿದ್ದು 65 ವರ್ಷ. 60 ವರ್ಷದಲ್ಲಾದರೂ ಸಾಧನೆ ಮಾಡಬೇಕಾ? ಆ ಪರಿಜ್ಞಾನವೇ ಇಲ್ಲ ನಮಗೆ. ಅಂದರೆ ನಾವು ಏನು ತಿಳ್ಕೋಬೇಕು, ಒಂದು ಬರ್ತ್ಡೇ ಮಾಡಿದಾಗ ವಯಸ್ಸು ಹೆಚ್ಚಾಗತ್ತೆ. ನನಗೆ 30 ಆಯಿತು, ನನಗೆ 40 ಆಯಿತು, ನನಗೆ 60 ಆಯಿತು, ನನಗೆ 80 ಆಯಿತು. ಆಯುಷ್ಯ ಕಡಿಮೆ ಆಗ್ತಾ ಹೋಗುತ್ತೆ. ವಯಸ್ಸು ಜಾಸ್ತಿ ಆಗತ್ತೆ, ಆಯುಷ್ಯ ಕಡಿಮೆ ಆಗತ್ತೆ. ಕಡಿಮೆ ಆದ ಆಯುಷ್ ಕಡಿಮೆ ಆಗ್ತಾ ಇದೆ. ಇದರಲ್ಲಿ ನಾನು ಏನು ಸಾಧನೆ ಮಾಡಿಕೊಂಡು ಬಿಟ್ಟು ಫಲವನ್ನು ಪಡಿಬೇಕು ಅನ್ನೋ ಯೋಚನೆಯೇ ಇಲ್ಲ ನಮಗೆ. ಇದನ್ನ ಹೀಗೆ ಬದುಕ್ತಿರುವ ನಾವು ಮಂದ ಜೀವಿಗಳಿದ್ದೀವಲ್ಲ, ನಮ್ಮಂಥವರಿಗೆ ಭಗವಂತನ ಜ್ಞಾನ ಎಲ್ಲಿಂದ ಬರುತ್ತೆ? ಬರಲಿಕ್ಕೆ ಸಾಧ್ಯ ಇಲ್ಲ ಭಗವಂತನ ಜ್ಞಾನ. ನಮಗೆ ಬೇಕು ಸುಖ, ನಮಗೆ ಬೇಕು ಸುಖ, ನಮಗೆ ಬೇಕು ಅಂತ ಹೇಳಿಬಿಟ್ಟು ಅನ್ಯ ದೇವತೆಗಳನ್ನು, ಶ್ರೀಹರಿಯನ್ನು ನಂಬದೆ, ಮುಖ್ಯ ಪ್ರಾಣನ ದ್ವಾರ ಹರಿಯನ್ನು ಆರಾಧಿಸದೆ, ರುದ್ರನ ದ್ವಾರ ಶ್ರೀ ಮುಖ್ಯ ಪ್ರಾಣನ ದ್ವಾರ ಶ್ರೀ ಹರಿಯನ್ನು ಆರಾಧಿಸದೆ, ಯಾರನ್ನು ಯಾರು ಸಿಕ್ಕಿದ ದೇವತೆಗಳನ್ನ ನೀನೇ ದೇವರು, ನೀನೇ ದೇವರು, ನೀನೇ ದೇವರು, ನೀನೇ ಸೃಷ್ಟಿಕರ್ತ, ನೀನೇ ಲಯಕರ್ತ, ಯಾರು ಕಂಡ್ರೂ ಅವರೇ ಸೃಷ್ಟಿಕರ್ತ, ಅವರೇ ಲಯಕರ್ತ. ಹೀಗೆ ಮಾಡಿದರೆ ವಿಪರೀತ ಜ್ಞಾನ ಅಲ್ವೇನ್ರಿ? ಎಷ್ಟು ತಿಳಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಎಲ್ಲ ದೇವತೆಗಳನ್ನು ನಮಸ್ಕಾರ ಮಾಡಬೇಕು, ಆದರೆ ಎಲ್ಲರೂ ಭಗವಂತನ ಅಧೀನ ಇರಬೇಕು. ನಾವು ಸಿಕ್ಕವರಿಗೆ ನೀನೇ, ಅವನೇ ನಮಗೆ ಸ್ವಲ್ಪ ಪಡೆದ, ನೀನೇ ದೇವರು, ನೀನೇ ಎಲ್ಲ. ಇಲ್ಲಿ ಬಿಟ್ಟು ಇಲ್ಲಿ ದೇವ್ರ ಹತ್ರ ಹೋಗೋದು, ಅಲ್ಲಿ ಹೋಗಿಬಿಟ್ಟು ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗೋದು, ನೀನೇ ದೇವರು ಅಂದ್ಬಿಡೋದು. ಅವರು ಗುರುಗಳು, ಅವರು ದೇವರಲ್ಲ, ಮಹಾತ್ಮರು. ಅವರ ಮೂಲಕ ನಾವು ದೇವರನ್ನು ಕಾಣಬೇಕು. ನೀನೇ ದೇವರು ಅಂದ್ರೆ ಅವರೇ ಶಾಪ ಕೊಡ್ತಾರೆ. ನಮಗೇನಿಲ್ಲ, ನಮಗೇನು ಸಂತೋಷ, ಏನು ಕೊಟ್ಟುಬಿಟ್ರೋ ಅವರೇ ದೇವರು. ಅವ್ರನ್ನ ಬಿಟ್ಬಿಡೋದು. ಗಣೇಶನ ದೇವಸ್ಥಾನಕ್ಕೆ ಹೋಗೋದು, ನೀನೇ ದೇವರು ಅನ್ನೋದು. ರುದ್ರನ ದೇವಸ್ಥಾನಕ್ಕೆ ಹೋಗೋದು, ನೀನೇ ದೇವರು ಅನ್ನೋದು. ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗೋದು, ನೀನೇ ದೇವರು ಅನ್ನೋದು. ಏನಂದರೆ ನಾವು ಸಿಕ್ಕವರೆಲ್ಲ ದೇವರು. ದೇವರು ಒಬ್ಬನೇ, ದೇವತೆಗಳು ಅನೇಕ. ಆ ತತ್ವಜ್ಞಾನ ಇಲ್ಲದೇನೆ ಮುಖ್ಯ ಪ್ರಾಣ, ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಇಲ್ಲದೆ, ನಾರಾಯಣನಿಗೆ ನಮಸ್ಕಾರ ಮಾಡದೇ ಹೋದರೆ ನಾವು ಏನು ಮಾಡಿದರೂ ಪರಮಾತ್ಮನ ಜ್ಞಾನ ನಮಗೆ ಲಭಿಸೋದಿಲ್ಲ. ಮುಖ್ಯ ಪ್ರಾಣ ದೇವರ ಮುಖಾಂತರನೇ ನಾವು ಹೋಗಬೇಕು. ಯಾಕೆಂದರೆ ನಿನ್ನೆ ಕೇಳಿದ್ವಿ, ನಮ್ಮ ದೇಹದ ಶರೀರದಲ್ಲಿ ಎಂತೆಂತಹ ಅಭಿಮಾನಿ ದೇವತೆಗಳು ಇದ್ದಾರೋ, ಎಷ್ಟು ಅಭಿಮಾನಿ ದೇವತೆಗಳು ಇದ್ದಾರೋ ಅಷ್ಟೇ ದೈತ್ಯರಿದ್ದಾರೆ ಅವರವರ ಹೆಸರಿನಿಂದ. ನಾವು ಕೊನೆಗೆ ಕೃಷ್ಣಾರ್ಪಣ ಹೇಳಲಿಲ್ಲ, ಭಾರತೀಯರ ಮುಖ್ಯ ಪ್ರಾಣ ಅಂತ ಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ಹೇಳಲಿಲ್ಲ ಅಂತಂದರೆ ನಾವು ಮಾಡಿದ ಫಲವನ್ನು ದೈತ್ಯರು ತೆಗೆದುಕೊಂಡು ಹೋಗ್ತಾರೆ. ಆ ಪುಣ್ಯವನ್ನು ಭಗವಂತ ಯಾರಿಗೆ ಕೊಡ್ತಾನೆ? ತನ್ನ ಭಕ್ತರಿಗೆ ಕೊಡ್ತಾನೆ. ಹಾಗೆ ನಾವು ಹೀಗೆ ಬದುಕ್ತಾ ಇರಬೇಕಾದ್ರೆ ಭಗವಂತನ ಜ್ಞಾನ ನಮಗೆ ಬರಬೇಕು, ಮೋಕ್ಷ ಬರಬೇಕು ಅಂದರೆ ಎಲ್ಲಿಂದ ಬರಬೇಕಾಗತ್ತೆ? ಆಮೇಲೆ ಮುಂದೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ರಾಜ ತನ್ನಾಮಾತ್ಯ ಕರುಣದಿ ನೈಜ ಜನರಿಗೆ ಕೊಟ್ಟು ಕಾರ್ಯ ನಿಯೋಜಿಸುವ ಮಾನಾಪಮಾನವ ಮಾಳ್ಪತೆರನಂತೆ ಶ್ರೀ ಜನಾರ್ದನ ಸಕಲರೊಳಗೆ ಪರಾಜಿತನು ತಾನಾಗಿ ಸರ್ವ ಪ್ರಯೋಜನವ ಮಾಡಿಸುತ್ತ ಮಾಡುವ ಫಲಗೆ ಗುರಿ ಮಾಡಿ. ಅಪರಾಜಿತನು ತಾನಾಗಿ, ಪರಾಜಿತ ಇಲ್ಲದವನವನು ಭಗವಂತ. ಇದರಲ್ಲಿ ಒಂದು ಉಪಮೆಯನ್ನು ಕೊಡ್ತಾರೆ, ದೃಷ್ಟಾಂತವನ್ನು ಕೊಡ್ತಾರೆ. ರಾಜ ತನ್ನ ಮಾತ್ರ ಕರುಣದಿ ನೈಜ ಜನರಿಗೆ ಕೊಟ್ಟು
ತನ್ನನ್ನು ಅಮಾತ್ಯ ಮಂತ್ರಿ, ತನ್ನ ಮಂತ್ರಿ ಅವರಿಗೆಲ್ಲ ಕರುಣದಿ ನೈಜ ಜನರಿಗೆ ಕೊಡ್ತಾನೆ, ಎಲ್ಲ ಕಾರ್ಯ ವಿಂಗಡಣೆ ಮಾಡ್ತಾನೆ. ಕಾರ್ಯ ವಿಂಗಡಣೆ ಮಾಡಿ ನೀವು ಈ ಕೆಲಸ ಮಾಡಿ, ಈ ಕೆಲಸ ಮಾಡಿ, ಈ ಕೆಲಸ ಮಾಡಿ ಅಂತ ನಾವು ಹೇಳಿದ್ವಿ ನಿನ್ನೆ. ಏನು ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾನೆ, ಈ ಮಿನಿಸ್ಟ್ರಿ, ಈ ಮಂತ್ರಿ, ಈ ಗೃಹ ಮಂತ್ರಿ, ರಕ್ಷಣಾ ಮಂತ್ರಿ, ವಿತ್ತ ಮಂತ್ರಿ, ಆ ಮಂತ್ರಿ, ಈ ಮಂತ್ರಿ ಅಂತ ಕ್ಯಾಬಿನೆಟ್ ಸಚಿವರು, ಆಮೇಲೆ ಕೆಳಗಡೆಗೆ ಸ್ಟೇಟ್ ಲೆವೆಲ್ ಸಚಿವರು ಕೊಡ್ತಾರೆ. ರಾಜ ಕೊಡ್ತಾನೆ, ಅವರಿಗೆ ಅದರ ಪ್ರಕಾರ ಮಾನಾಪಮಾನವ ಮಾಡ್ತಾನೆ. ಕೆಲಸ ಸರಿ ಮಾಡಿದವರಿಗೆ ಅಪಮಾನ ಮಾಡ್ತಾನೆ ರಾಜ, ಕೆಲಸ ಚೆನ್ನಾಗಿ ಮಾಡೋವರಿಗೆ ಮಾನವನ್ನು ಮಾಡ್ತಾನೆ. ಅವನು ಹೇಗೆ ಮಾಡ್ತಾನೋ ಹಾಗೆ ಭಗವಂತ ಏನು ಮಾಡ್ತಾನೆ, ಭಗವಂತ ತನ್ನ ಈ ಇತರ ದೇವತೆಗಳು ತನ್ನ ಅಧೀನರಾಗಿದ್ದಾರಲ್ಲ ಅವರಿಗೆ ಕೆಲಸಗಳನ್ನು ಕೊಡ್ತಾನೆ. ಬ್ರಹ್ಮದೇವರು, ರುದ್ರದೇವರು, ಮುಖ್ಯ ಪ್ರಾಣದೇವರು, ರುದ್ರದೇವರು, ಅವರಿಗೆಲ್ಲನೂ ಇಂದ್ರದೇವರು, ಇವರಿಗೆಲ್ಲ ಒಂದೊಂದು ಕೆಲಸಗಳನ್ನು ಕೊಡ್ತಾನೆ. ಕೆಲಸವನ್ನು ಕೊಟ್ಟು ಅವರು ಮಾಡಬೇಕು ಅಂತ ಹೇಳ್ತಾನೆ. ಎಲ್ಲರೂ ಭಗವಂತನ ಆದೇಶವನ್ನು ಪಾಲಿಸ್ತಾರೆ. ಅವರವರ ಕೆಲಸಗಳನ್ನು ಮಾಡಿಸ್ತಾನೆ, ಸಂತೋಷ ಪಡ್ತಾನೆ. ಅವರವರಿಗೆ ಅವರ ಕೆಲಸ ಮಾಡಿದರೆ ಅವರಿಗೆ ಫಲ ಜಾಸ್ತಿ ಕೊಡ್ತಾನೆ, ಅವರ ಮೇಲೆ ಪ್ರೀತಿಯನ್ನು ಮಾಡ್ತಾನೆ. ಸ್ವಾತಂತ್ರ್ಯ ಕೊಡ್ತಾನೆ, ತನ್ನ ಸ್ವಾತಂತ್ರ್ಯವನ್ನು ಕೊಡ್ತಾನೆ. ತದ್ವಾರ ಕರ್ಮ ವ್ಯಾಪಾರಗಳನ್ನು ಬಿಂಬಕ್ರಿಯಾ ದ್ವಾರ ಮಾಡಿಸ್ತಾನೆ. ಸ್ವಾತಂತ್ರ್ಯವನ್ನು ಕೊಡ್ತಾನೆ ಅಂತಂದರೆ ಅವನು ಸ್ವತಂತ್ರ ರೂಪದಿಂದ ಇದ್ದು ಅವರವರ ಯೋಗ್ಯತೆಯ ಅನುಸಾರವಾಗಿ ಅವರಲ್ಲಿ ಕರ್ತೃತ್ವವನ್ನು ಕೊಟ್ಟು ತಾನು ಮಾಡಿಸ್ತಾನೆ ಭಗವಂತ. ಒಳ್ಳೆಯ ದೇವತೆಗಳಿಗೆ, ಮನುಷ್ಯೋತ್ತಮರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿಸ್ತಾನೆ. ಅವರಿಂದ ಅವರ ಕರ್ಮಕ್ಕೆ ಅನುಸಾರವಾಗಿ ಕೆಲಸಗಳನ್ನು ಮಾಡಿಸಿ ಉತ್ತಮ ಫಲವನ್ನು ಕೊಡ್ತಾನೆ. ಈ ದುರ್ಯೋಧನ, ಕುಂಭಕರ್ಣ, ರಾವಣ ಇಂತಹ ದೈತ್ಯರಿಗೆ ಅವರಿಗೆ ಕೆಟ್ಟ ಕೆಲಸಗಳನ್ನು ಮಾಡಿಸಿ ಪಾಪವನ್ನು ಕೊಡ್ತಾನೆ, ಅವರವರ ಯೋಗ್ಯತೆಗೆ ಅನುಸಾರವಾಗಿ ಕೊಡ್ತಾನೆ. ಅಷ್ಟೆಲ್ಲ ಅಲ್ಲದೆ ಭಗವಂತ ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಇರ್ತಾನೆ ಬಿಂಬರೂಪಿಯಾಗಿ. ಅನೇಕ ವಿಶೇಷ ಕ್ರಿಯೆಗಳನ್ನು ತಾನು ಮಾಡ್ತಾನೆ. ಅವನು ಅಪರಾಜಿತ, ಯಾರಿಂದಲೂ ಪರಾಜಿತನಲ್ಲ ಭಗವಂತ, ಯಾರಿಂದಲೂ ಪರಾಜಿತನಲ್ಲ ಅವನು, ಅಪರಾಜಿತ ಅವನಿಗೆ ಸೋಲು ಅನ್ನುವುದೇ ಇಲ್ಲ, ಅಪಜಯ ಅನ್ನುವುದೇ ಇಲ್ಲ ಅವನಿಗೆ, ಭಗವಂತನಿಗೆ. ಅವನು ಅಪರಾಜಿತ. ಅಂತಹ ಭಗವಂತ ಇರ್ತಾನೆ. ಅಂತಹ ಭಗವಂತ ಏನು ಮಾಡ್ತಾನೆ, ಜೀವರ ಕರ್ಮಗಳು ಏನಿರ್ತಾವೋ ಅವರವರಿಗೆ ಆಯಾ ಪ್ರಯೋಜನವನ್ನು ಕೊಟ್ಟು ಬಿಟ್ಟು ಗುರಿ ಮಾಡ್ತಾನೆ ಭಗವಂತ. ಅಂದರೆ ಈ ದೃಷ್ಟಾಂತ ಇದೆಯಲ್ಲ ಸ್ವಲ್ಪ ಸೂಕ್ಷ್ಮ ಇದೆ ದೃಷ್ಟಾಂತ. ರಾಜ ಪ್ರೈಮ್ ಮಿನಿಸ್ಟ್ರು ಹೇಗೆ ಮಾಡ್ತಾನೋ ಹಾಗೆ ಭಗವಂತ ಮಾಡ್ತಾನ. ರಾಜನ ಪ್ರೈಮ್ ಮಿನಿಸ್ಟರ್ ಆಗಲಿ ರಾಜ ಆಗಲಿ ಎಲ್ಲ ಕೆಲಸ ಅವನೇ ನೋಡ್ಕೊಳ್ಳಿಕ್ಕಾಗಲ್ಲ. ಇವರು ನೋಡಲಿ ಅಂತ ಹೇಳಿಬಿಟ್ಟು ಇವ್ರು ನೋಡ್ಕೊಂಡು ಹಾಗೆ ನನಗೆ ರಿಪೋರ್ಟ್ ಮಾಡಲಿ ಅಂತ ಅವರನ್ನೆಲ್ಲ ನಿಲ್ಲಿಸಿರ್ತಾನೆ ಭಗವಂತ, ಅವನ ರಾಜ. ಹಾಗೇನಾ ಭಗವಂತ? ಹಾಗಾದರೆ ರಾಜಂತರನೇ ಭಗವಂತನ ಆಗ್ಬಿಟ್ಟಲ್ಲ ನಮ್ಮಂಗೆ ಅಂದರೆ ಇಲ್ಲ. ರಾಜ ನಿಮ್ಮಿಂದ ಕೆಲಸ ಮಾಡಿಸ್ತಾನೆ. ಪ್ರೈಮ್ ಮಿನಿಸ್ಟರ್ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ ತಮ್ಮ ಸಬಾರ್ಡಿನೇಟ್ಗಳಿಂದ ಕೆಲಸವನ್ನು ಮಾಡಿಸ್ತಾರೆ ಅಲ್ವಾ? ಮಾಡಿಸ್ತಾರೆ ಅಂದರೆ ನೀನು ಹೇಳಿ ಮಾಡು ಅಂತ ಕೊಟ್ಟಿರ್ತಾರೆ. ಆ ಕೆಲಸಗಾರರು ಇರ್ತಾರಲ್ಲ, ಆ ಕೆಲಸಗಾರರ ಕೆಲಸದ ಮೇಲೆ ಅವ್ರ ಕಂಟ್ರೋಲ್ ಇರುತ್ತೆ ಅಲ್ವಾ? ಆದರೆ ಕೆಲಸಗಾರರು ಕೈ ಮಾಡಬೇಕು, ಕೈ ಮೇಲೆತ್ತಬೇಕು, ಬಾಯಿಂದ ಮಾತಾಡಬೇಕು, ನಡಿಬೇಕು ಅನ್ನೋದು ಕಂಟ್ರೋಲ್ ಅವ್ರಿಗಿರಲ್ಲ ರೀ. ಯಾವ ಮುಖ್ಯಮಂತ್ರಿಗಳಿರಲ್ಲ, ಯಾವ ಪ್ರೈಮ್ ಮಿನಿಸ್ಟರ್ಗಳಿರಲ್ಲ, ಯಾವ ರಾಜಗೂ ಇರಲ್ಲ. ನಮ್ಮ ಕ್ರಿಯೆ ಮೇಲೆ ಅವರಿಗೆ ಕಂಟ್ರೋಲ್ ಇರತ್ತಾ? ರಾಜ ನೀನು ಹಿಂಗೆ ಕೈ ಎತ್ತಬೇಕು ಅಂತಂತಾನ? ಇಲ್ಲ ಅಲ್ವಾ? ರಾಜ ಹೇಳಿರ್ತಾನೆ ಈ ಕೆಲಸ ಮಾಡು ಅಂತ. ಯಾವುದಾದ್ರೂ ಮಂತ್ರಿಗಳಾಗಲಿ ಅವ್ರೇನು ಮಾಡ್ತಾರೆ, ರಾಜ ಮಾಡ್ತೀನಿ ಅಂತ ಹೆದರಿಕೆಯಿಂದ ಮಾಡ್ತಾರೆ. ಹಿಂದ್ಗಡೆ ಬೈತಾ ಇರ್ತಾರೆ, ಇವನು ಬೇರೆ ಕೆಲಸ ಇಲ್ಲ, ಇವನು ಹೇಳಿದ್ದು ಮಾಡಬೇಕಲ್ಲ ನಾನು ಅಂತ ಬೈತಾ ಇರ್ತಾರೆ. ಆಗ ಭಗವಂತ ಅಲ್ಲ ರೀ, ಭಗವಂತ ಯಾರನ್ನ ಸಚಿವರನ್ನು ಮಾಡ್ತಾನೋ ಅವರಲ್ಲಿ ತಾನು ಸೇರ್ತಾನೆ. ತಾನು ಒಳಗಡೆ ಪ್ರವಿತತನು ತಾನಾಗಿ, ಕರುಣಾಸಂಧಿನಲ್ಲಿ ಹೇಳ್ತಾರೆ, ಪ್ರವಿತತನು ತಾನಾಗಿ ಅವರೊಳಗೆ ಸೇರಿಸಿ ಅವರೊಳಗೆ ತಾನು ನಿಂತು
ಅವರ ರೂಪದಿಂದ ನಿಂತು ಆ ದೇವತೆಗಳ ದ್ವಾರ ಅವರವರ ಯೋಗ್ಯತೆಯ ಅನುಸಾರವಾಗಿ ಆ ಕರ್ಮವನ್ನು ಮಾಡಿಸ್ತಾನೆ ಭಗವಂತ. ಇದು ಒಂದು ದೇಹದ ಒಳಗೆ ಇನ್ನೊಬ್ಬರು ಹೋಗಿ ಕೆಲಸ ಮಾಡಿಸುವುದು ಭಗವಂತ ಬಿಟ್ಟರೆ ಇವರು ಯಾರು ಮಾಡಲಿಕ್ಕಾಗಲ್ಲ ರೀ. ಆ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ, ರಾಜ ಮಾಡ್ತಾನೆ, ಹೋಗ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಅಲ್ವಾ? ಭಗವಂತ ಅಂತಾನೆ ಕರುಣ ಭಗವಂತನಿಗೆ. ಯಾಕೆಂದರೆ ಭಾಗವತದಲ್ಲಿ ಬರುತ್ತೆ, ಸೃಷ್ಟಿ ಮಾಡಬೇಕಾದ್ರೆ ಪಂಚಭೂತಗಳನ್ನು ಸೃಷ್ಟಿ ಮಾಡಿದಾಗ ಆ ಅಭಿಮಾನಿ ದೇವತೆಗಳು ಹೇಳ್ತಾರೆ, ಭಗವಂತ ಹೇಳ್ತಾನೆ ಸೃಷ್ಟಿ ಮಾಡಿ ನೀವು ಅಂತ ಹೇಳ್ತಾನೆ, ಸೃಷ್ಟಿ ಮಾಡಿಬಿಡಿ ನೀವು ತತ್ವಾಭಿಮಾನಿ ದೇವತೆಗಳು ಸೃಷ್ಟಿ ಮಾಡಿ ಅಂತಂದಾಗ ಅವ್ರೇನು ಹೇಳ್ತಾರೆ ಗೊತ್ತಾ? ನಮಗೆ ಮಾಡುವ ಶಕ್ತಿ ಇಲ್ಲ ಭಗವಂತ, ನೀನೇನೋ ಹೇಳಿದೀಯ ಮಾಡಲಿ ಶಕ್ತಿ ಇಲ್ಲ ಅಂದಾಗ ಭಗವಂತ ಅವರೊಳಗೆ ಪ್ರವೇಶಿಸಿ ಸೃಷ್ಟಿಯನ್ನು ಮಾಡಿಸ್ತಾನೆ. ಇಂಥ ಕರುಣೆ ಅವನಿಗೆ. ಇದರಿಂದ ಅವನಿಗೇನಾದರೂ ಪ್ರಯೋಜನ ಇದೆಯಾ? ಅವನಿಗೇನು ಪ್ರಯೋಜನ. ಏನೋ ಕಡಿಮೆ ಇದ್ದರೆ ಪ್ರಯೋಜನ ಅನ್ಬೋದಪ್ಪ, ಏನೋ ದುಡ್ಡು ಕಡಿಮೆ ಇದ್ದರೆ ದುಡ್ಡು ಕೊಡ್ತಾರೆ ಅಂತ ಅನ್ಬೋದು, ಆನಂದ ಕಡಿಮೆ ಇದ್ದರೆ ಆನಂದ ಸಿಗತ್ತೆ ಅಂತ ಅನ್ಬೋದು. ಅವನು ಪೂರ್ಣಾನಂದಮಯ, ಪರಿಪೂರ್ಣ. ಅವನಿಗೇನು ಕಡಿಮೆನೇ ಇಲ್ಲ. ಅವನಿಗೇನು ಕೊಡಬೇಕು? ಏನು ಬೇಕು ಅವನಿಗೆ? ಏನೂ ಇಲ್ಲ. ಹಾಗೆ ಅವರವರ ಕರ್ಮಕ್ಕೆ ಅನುಸಾರವಾಗಿ ಅವರು ಭಗವಂತ ಕರ್ಮವನ್ನು ಮಾಡಿಸ್ತಾನೆ. ಇದಕ್ಕೆ ವಿಷ್ಣು ರಹಸ್ಯದ 29-30ನೇ ಶ್ಲೋಕ ಇದೆ, 21ನೇ ಅಧ್ಯಾಯದ್ದು. ತತ್ತತ್ ಕಾರ್ಯಕೃತವು ಶಕ್ತಿ ಸ್ವಾತಂತ್ರ್ಯಂ ಹಿ ಪರಂ ಸ್ಮೃತಂ ಶಕ್ತಿಯ ಸ್ವದತ್ತಯ ಮಾತ್ಯೈ ಕೃತೆ ಕಾರ್ಯೇ ಸ ತುಷ್ಯತಿ ಸತ್ಯಾಂ ಶಕ್ತೌ ಕಾರ್ಯನಾಶೆ ಸ್ವಜ್ಞಾನಮುಲ್ಲಂಘ್ಯ ವರ್ತತೆ ಕುಪಿತ್ವಾ ದಂಡಯ ದೇವಂ ಯಥಾ ಕ್ರೀಡತ್ಯಯಂ ಹರಿಹಿ. ರಾಜನಿಗೆ ಅಮಾತ್ಯ ತಾನು ಕೊಟ್ಟ ಕಾರ್ಯವನ್ನು ಅತ್ಯಂತ ಎಫಿಷಿಯೆಂಟಾಗಿ ಮಾಡಿದಾಗ ಅಮಾತ್ಮನ ವಿಷಯದಲ್ಲಿ ಏನಾಗತ್ತೆ? ಅವನಿಗೆ ತೃಪ್ತನಾಗ್ತಾನೆ. ಶಕ್ತಿ ಇದ್ದರೂ ಕಾರ್ಯಹಾನಿ ಮಾಡಿದರೆ ತನ್ನ ಆಜ್ಞೆಯನ್ನು ಉಲ್ಲಂಘಿಸಿದ ಅಧಿಕಾರಿಗಳಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಹೀಗೆ ಸರ್ವಸ್ವತಂತ್ರನಾದ ಹರಿ ಸದಾ ಸರ್ವತ್ರ ನೆಲೆಸಿರ್ತಾನೆ, ಸಕಲ ಜೀವರಲ್ಲಿ ಇರ್ತಾನೆ, ಎಲ್ಲವನ್ನೂ ಮಾಡಿ ಜೀವರಿಂದ ಮಾಡಿಸ್ತಾನೆ. ಇದೆಲ್ಲ ಅವನಿಗೆ ಆಯಾಸ ಆಗತ್ತಾ? ಅವನಿಗೆಲ್ಲ ಕ್ರೀಡೆ. ರಮಾದೇವಿಯ 3 ರೂಪಗಳಲ್ಲಿ ಕ್ರೀಡೆ ಮಾಡ್ತಾ ನಮ್ಮೊಳಗೆ ಇರ್ತಾನೆ ಅವನು. ಆ ಕ್ರಿಯೆ ಮಾಡುವ ಕರ್ಮದಲ್ಲಿ ಆ ಕರ್ಮದ ರೂಪದಿಂದ ಆ ಕರ್ಮದ ಹೆಸರಿನಿಂದ ಭಗವಂತ ಇರ್ತಾನೆ. ನಮ್ಮಲ್ಲಿ ಆ ಮಾಡುವ ಕಾರ್ಯದಲ್ಲಿ ನಿಂತು ಬಿಟ್ಟು ಭಗವಂತ ಮಾಡಿಸ್ತಾನೆ. ಅಂತಹ ಕರುಣೆ ಅವನಿಗೆ, ಭಗವಂತನಿಗೆ. ಹಾಗೆ ಭಗವಂತ ನಮ್ಮಲ್ಲಿ ಮಾಡಿಸ್ತಾ ಇರ್ತಾನೆ ಅಂತ ಜಗನ್ನಾಥದಾಸರು ಇದನ್ನು ಹೇಳಿದ್ದಾರೆ. ಆಮೇಲೆ ಮುಂದೆ ಹೇಳ್ತಾರೆ, ವಾಸುದೇವ ಸ್ವತಂತ್ರವ ಸರೋಜಾಸನಾದ್ಯಮರಾಸುರರಿಗೀಯಲೋಸಗ ಅರ್ಧವ ತೆಗೆದರೊಳರ್ಧವ ಚತುರ್ಭಾಗ ಗೈಸಿ 100 ಶತಾಬ್ಜ ಗಜಗಷ್ಟ ತತ್ವ ಚತ್ವಾರಿಂಶದ ನೆಗಿತ್ತು ವಾಣಿ ಭಾರತಿಗಾರ್ಧ. ವಾಸುದೇವ ಗುಣಪರಿಪೂರ್ಣ ಲಕ್ಷ್ಮೀಪತಿ. ಅವನು ದತ್ತ ಸ್ವಾತಂತ್ರ್ಯದ ಕಾಲದಲ್ಲಿ ವಿಭಾಗ ಮಾಡಬೇಕಾದ್ರೆ 132 ಕಾಲು ಸ್ವಾತಂತ್ರ್ಯವನ್ನು ತನ್ನೊಳಗೆ ಇಟ್ಕೊಂಡಿರ್ತಾನೆ. ಸ್ವಗತ ಸ್ವಾತಂತ್ರ್ಯ ಇಟ್ಕೊಂಡಿರ್ತಾನೆ. ಆ ಸ್ವಾತಂತ್ರ್ಯಕ್ಕೆ ಒಂದು ಗುಣ ಹೋಗುತ್ತಾ ಉಳಿದದ್ದು 331 ಕಾಲು ಮುಕ್ಕಾಲು. ಆ ಸ್ವಾತಂತ್ರ್ಯದೊಳಗೆ ಬ್ರಹ್ಮದೇವರು, ಅಮರರು ಅಂದರೆ ತೃಣಾಂತ ಮುಕ್ತಿಯೋಗ್ಯರಿಗೆ, ಅಸುರರಿಗೆ, ತಮೋಯೋಗ್ಯರಿಗೆ, ನಿತ್ಯ ಸಂಸಾರಿಗಳಿಗೆ ಕೊಡಲಿಕ್ಕೋಸ್ಕರ 131 ಮುಕ್ಕಾಲು ಗುಣಗಳಲ್ಲಿ ಒಂದು ಗುಣವನ್ನು ತೆಗಿತಾನೆ. ಒಂದು ಗುಣ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು. 131 ಮುಕ್ಕಾಲು ಗುಣ ಅಂದರೆ ಸಂಖ್ಯೆಯನ್ನು ಭಗವಂತನಲ್ಲಿ ತೊಗೊಳ್ಬಾರ್ದು. ಭಗವಂತ ಪೂರ್ಣ, ಅವನಲ್ಲಿ 131 ಇಲ್ಲ, ಅದು ಅವನ ರೂಪಗಳು ಅಂತ ತಿಳ್ಕೊಳ್ಬೇಕು. ಒಂದು ಗುಣವನ್ನು ತೆಗೆದು ಸ್ವಗತ ಸ್ವಾತಂತ್ರ್ಯಕ್ಕೆ ಒಂದು ಗುಣ ತೆಗೆದು ವಿಭಾಗ ಮಾಡಿದ್ದಾನೆ. ಇರುವ ದಿಗ್ದಶ ವಿಭಾಗಕ್ಕೂ ಒಂದು ಗುಣ. ಈ ಒಂದು ಗುಣವನ್ನು ಏನು ಮಾಡ್ತಾನೆ? ಅರ್ಧವಾಗಿ ಮಾಡ್ತಾನೆ, ಎರಡೆರಡಾಗಿ ಮಾಡ್ತಾನೆ ಭಗವಂತ. ಅದನ್ನು ಮತ್ತೆ ಒಂದು ಅರ್ಧದಲ್ಲಿ ಮತ್ತೆ 2 ಭಾಗ ಮಾಡ್ತಾನೆ, ಕಾಲು ಭಾಗ.
4 ಭಾಗ ಮಾಡಿಸಿಬಿಟ್ಟು ಕಾಲು ಭಾಗವನ್ನು ಮೀಸ ಮಾಡಿ ಒಂದನ್ನು ಆ ಮೀಸ ಭಾಗಗಳಿಗೆ ಒಂದು ಭಾಗ ತೆಗೆದುಕೊಂಡು ಒಂದನ್ನು ಮತ್ತೆ 100 ಭಾಗವನ್ನಾಗಿ ಮಾಡ್ತಾನೆ ಭಗವಂತ. 250 ಅದರಲ್ಲಿ 52 ಗುಣಗಳನ್ನು ಅಬ್ಜನಿಗೆ ಅಂದರೆ ಬ್ರಹ್ಮದೇವರಿಗೆ ಕೊಡ್ತಾನೆ. 48 48 ಗುಣಗಳನ್ನು ಮುಖ್ಯ ಪ್ರಾಣದೇವರಿಗೆ ಕೊಡ್ತಾನೆ. 100 ಗುಣ ಆಯಿತು. ವಾಣಿ ಭಾರತೀಯ ಅರ್ಧ ಅಂದರೆ ಬ್ರಹ್ಮದೇವರಿಗೆ ಏನು 52 ಗುಣ ಕೊಟ್ಟು ಅದರಲ್ಲಿ ಅರ್ಧ ವಾಣಿಗೆ, ಹಾಗೆ ಭಾರತಿಗೆ ಮುಖ್ಯ ಪ್ರಾಣರ ಅರ್ಧ ಹಾಗೆ ಕೊಡ್ತಾನೆ. ಈ ಪ್ರಕಾರ ಇಡ್ತಾನೆ. ಇದು ಪಕ್ವ ಕಾಲದಲ್ಲಿ ಸಾಧನೆ ಆಗಿದ ಪಕ್ವ ಕಾಲದಲ್ಲಿ ಬರತಕ್ಕದ್ದು. ಈ ರೀತಿಯಾಗಿ ವಿಭಾಗವನ್ನು ಮಾಡ್ತಾರೆ. ಆಮೇಲೆ ದೇವರು ಈ ಗುಣಗಳನ್ನು ಹಂಚಿದ ಅಂದರೆ ಗುಣಗಳನ್ನು ಹಂಚಿಸಿದ ಅಂದರೆ ನೋಡಿ, ಬ್ರಹ್ಮದೇವರಿಗೆ 52 ಗುಣ, ಮುಖ್ಯ ಪ್ರಾಣದೇವರಿಗೆ 48 ಗುಣ, ಅವರ ಪತ್ನಿಯರಿಗೆ ಅವರವರ ಅರ್ಧದ ಗುಣ ಕೊಡ್ತಾನೆ. ಅಂದರೆ ಏನಂದರೆ ಭಗವಂತ ಆಯಾ ಗುಣಗಳ ರೂಪದಲ್ಲಿ ಅವರಲ್ಲಿ ನಿಂತು ಬಿಟ್ಟು ಕ್ರೀಡೆಯನ್ನು ಮಾಡಿಸ್ತಾನೆ, ಕೆಲಸವನ್ನು ಮಾಡಿಸ್ತಾನೆ. ಯಾಕೆ? ಬ್ರಹ್ಮದೇವರ ಕೆಲಸ ಬಹಳ ದೊಡ್ಡದು, ಮುಖ್ಯ ಪ್ರಾಣದೇವರ ಕೆಲಸ ಬಹಳ ದೊಡ್ಡದು. ಅದಕ್ಕೆ ಅಷ್ಟು ಗುಣಗಳನ್ನು ವಿಭಾಗ ಮಾಡ್ತಾನೆ. ವಿಭಾಗ ಅಂದರೆ ಅದನ್ನು ಭಾಗ ಮಾಡಿ ನಾವು ತೆಗೆದು ಬಿಡ್ತೀವಲ್ಲ, ಹಾಗಲ್ಲ ಅದು ವಿಭಾಗ. ಭಗವಂತನ ಗುಣಗಳನ್ನು ತೆಗಿಲಿಕ್ಕಾಗಲ್ಲ. ಭಗವಂತ ಅದೇ ರೂಪದಿಂದ ಹೋಗ್ತಾನೆ, ಹೋಗಿ ಆ ಕ್ರೀಡೆಯನ್ನು ಮಾಡ್ತಾ ಇರ್ತಾನೆ. ಆಮೇಲೆ ಮುಂದೆ ಹೇಳ್ತಾರೆ, ದ್ವಿತೀಯ ಪಾದವ ತೆಗೆದುಕೊಂಡದು ಶತವಿಭಾಗವ ಮಾಡಿ ತಾವಿಂಶತಿ ಉಮೇಶನೊಳಿಟ್ಟು ಇಂದ್ರನೊಳೈದಧಿಕ 10 ರತಿಪನೊಳಗಿಟ್ಟ ಕೆಳ ದೇವತೆಗಳೊಳಗೀರೈದು ಜೀವ ಪ್ರಗತಿಯೊಳು 10 ದೈತ್ಯರೊಳು. ಇದಕ್ಕೆ ವಿಷ್ಣುದಾಸದ ಈ ಶ್ಲೋಕವನ್ನು ಹೇಳ್ತಾರೆ. ಪಾದಂ ದ್ವಿತೀಯಂ ಶತತಾ ವಿಭಜ್ಯ ದಶಭಾಗಕಾನ್ ಭಾಗಕಾನ್ ಅಹಂಕಾರಾತ್ಮಕೆ ರುದ್ರೇ ತಥಾ ಬುದ್ಧೌ ವಿದಾಯ ಚ ಮನೋದೇವೇ ತತಃಶಕ್ರೇ ಭಾಗಾನ್ ಪಂಚದೈಶ್ಯವೈತು ತತ್ವದೇವೈ ದಶಾಂಶಾಶ್ಚ ಸ್ವಾತಂತ್ರ್ಯೈ ನಿರದೇ ಹರಿಃ 45 ಅಂಶಾನಾನ್ ಕರಿಮುಖ್ಯೇ ವೇದಾತ್ ಸ್ವಯಂ ಅಂತ ವಿಷ್ಣುದಾಸ ಶ್ಲೋಕದಲ್ಲಿ ಬರುತ್ತೆ. ಅಂದರೆ ಮುಂದೆ ಏನು ಅರ್ಥ ಮಾಡಿದ್ನೋ ಹಿಂದೆ ಶ್ಲೋಕದಲ್ಲಿ ಹೇಳಿದ್ರು, ಅದರಲ್ಲಿ ಉಳಿದ ಭಾಗವನ್ನು ಪೂರ್ವೋಕ್ತವಾದ ಒಂದು ಮೀಸಾ ಪಾದವನ್ನು ತೆಗೆದುಕೊಂಡು ಬಿಟ್ಟು ಅದರಲ್ಲಿ ಅವನು ಆ ಮೀಸಾ ಭಾಗವನ್ನು 300 ಭಾಗವನ್ನಾಗಿ ಮಾಡ್ತಾನೆ. ಅದರೊಳಗೆ 20 ಗುಣವನ್ನು ಏನು ಮಾಡ್ತಾನೆ, ಉಮೇಶನಲ್ಲಿಟ್ಟು ರುದ್ರದೇವರಲ್ಲಿ ಇಡ್ತಾನೆ. ಇಂದ್ರನಲ್ಲಿ 5 + 10 ಅಂದರೆ 15 ಗುಣಗಳನ್ನು ಇಡ್ತಾನೆ. ರತಿಪನೊಳಗೆ ಅಂದರೆ ರತಿಪ ಯಾರು? ರತಿಯ ಪತಿ ಮನ್ಮಥನೊಳಗೆ ಇಂದ್ರನಲ್ಲಿ ಎಷ್ಟು 15 ಗುಣ ಇಟ್ಟನೋ ಅಷ್ಟೇ ಅವನಲ್ಲಿ ಇಡ್ತಾನೆ. ಅಖಿಲ ದೇವತೆಗಳಿಗೆ, ಅವರನ್ನು ಬಿಟ್ಟು ಸಮಸ್ತ ದೇವತೆಗಳೊಳಗೆ 10 ಗುಣಗಳನ್ನು ಇಡ್ತಾನೆ ಭಗವಂತ. ಜೀವ ಪ್ರತತಿಗಳು ಜೀವ ಸಮೂಹದಲ್ಲಿ 10 ಗುಣಗಳನ್ನು ಇಡ್ತಾನೆ. ಆಮೇಲೆ ಉಳಿದಿದ್ದೆಷ್ಟು ಉಳಿತು? 45 ಉಳಿತು. ಆ 45 ಏನು ಮಾಡ್ತಾನೆ? ದೈತ್ಯರಲ್ಲಿ ಇಡ್ತಾನೆ. 100 ಗುಣ ಆಗೋಯ್ತು ಅದರಲ್ಲಿ. ಹಾಗೆ ಅಂದರೆ ಇಂದ್ರನಲ್ಲಿ ಕಾಮನಲ್ಲಿ ಇಟ್ಟಿದ್ದು 15 ಗುಣ ಒಂದೇ ಅಂತಲೇ ತಿಳ್ಕೋಬೇಕು. ಯಾಕೆಂದರೆ ಇಂದ್ರನಲ್ಲಿ ಕಾಮನಲ್ಲಿ ಸಪರೇಟಾಗಿ ಇಟ್ಟರೆ ಅದು ಜಾಸ್ತಿ ಆಗುತ್ತೆ, ಅದಾಗೋದಿಲ್ಲ. ಹೀಗೆ ವಿಭಾಗವನ್ನು ಮಾಡ್ತಾನೆ ಭಗವಂತ. ಇದನ್ನು ಯಾರು ಹೇಳಿದ್ದು? ಸ್ವತಃ ಭಗವಂತನೇ ಹಯಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ದು ವಿಷ್ಣು ರಹಸ್ಯ ಗ್ರಂಥ. ಇನ್ನು ಮುಂದೆ ಹೇಳ್ತಾರೆ, ಕಾರುಣಿಕ ಸ್ವಾತಂತ್ರ್ಯತ್ರಯತ್ವವ 3 ವಿಧಗೈಸೆರಡು ತನ್ನೊಳು ನಾರಿಗೊಂದನು ಕೊಟ್ಟ ಸ್ವಾತಂತ್ರ್ಯ ಸರ್ವರಿಗೆ ದಾರುಣಿಪ ತನ್ನನುಗರಿಗೆ ವ್ಯಾಪಾರ ಕೊಟ್ಟು ಗುಣಗಳ ವಿಚಾರ ಮಾಡುವ ತಿಳಿದಿ ತ್ರಿಗುಣ ವ್ಯಕ್ತಿಯನೇ ಮಾಳ್ಪ. ಕಾರುಣಿಕ ಸ್ವಾತಂತ್ರ್ಯತ್ರಯವ ಸೃಷ್ಟಾದಿ ಕಾರ್ಯಗಳಿಗೆ ಮೂಲ ಕಾರಣದಾದ್ದರಿಂದ ಭಗವಂತನಿಗೆ ಕಾರುಣಿಕ ಅಂತ ಕರೀತಾರೆ. ಸ್ವಾತಂತ್ರ್ಯತ್ರಯ, ಸ್ವಾತಂತ್ರ್ಯದಲ್ಲಿ ಜೀವರಿಗೆ ಭಾಗವನ್ನು ಮಾಡಿಕೊಟ್ಟು, ತ್ರಿವಿಧ ಜೀವರಿಗೆ ಭಾಗ ಮಾಡಿಕೊಟ್ಟು ಅವಿಷ್ಟ ಉಳಿದಿರುವ ಮುಕ್ಕಾಲದಲ್ಲಿದ್ದ ಅರೆಕಾಲು ಭಾಗವನ್ನು 3 ವಿಧ ಮಾಡ್ತಾನೆ.
ಉಳಿದಿದ್ದ ಮುಕ್ಕಾಲು ಭಾಗವನ್ನು 3 ಭಾಗ ಮಾಡಿ, ಅರೆಕಾಲು ಭಾಗವನ್ನು 3 ಭಾಗ ಮಾಡಿ 2 ತನ್ನೊಳಗೆ ಇಟ್ಕೊಳ್ತಾನೆ. ಯಾಕೆಂದರೆ ವಿಶೇಷ ಕಾರ್ಯಗಳನ್ನು ಮಾಡಿಸ್ಲಿಕ್ಕೆ ತನ್ನಲ್ಲಿ ಇಟ್ಕೊಳ್ತಾನೆ. ನಾರಿಗೊಂದನು 1 ಭಾಗವನ್ನು ಲಕ್ಷ್ಮೀದೇವಿಯಲ್ಲಿ ಇಡ್ತಾನೆ. ನಾರಿ ಅಂದರೆ ಲಕ್ಷ್ಮೀದೇವಿ. ಆಮೇಲೆ ಒಂದು ತೆಗೆದು ಅರ್ಧ ಮಾಡಿ ಕಾಲು ಅದನ್ನು 6 ಕಾಲು ಅರೆಕಾಲು ಮಾಡಿ ಮತ್ತೆ 200 ಭಾಗ ಮಾಡ್ತಾನೆ. ಆ 200 ಭಾಗದನ್ನು 52 ಬ್ರಹ್ಮನಲ್ಲಿ, 48 ವಾಯುದೇವರಲ್ಲಿ, 20 ರುದ್ರದೇವರಲ್ಲಿ, 15 ಇಂದ್ರಕಾಮರಲ್ಲಿ ಇಡ್ತಾನೆ. ಈ ರೀತಿ ಸ್ವಾತಂತ್ರ್ಯವನ್ನು ಸರ್ವರಿಗೆ ಜೀವರಿಗೆ ಕೊಡ್ತಾನೆ, ವಿಭಾಗ ಮಾಡಿಬಿಟ್ಟಾನೆ. ಹೇಗೆ? ಧಾರುಣಿಪ, ಇಲ್ಲೂ ಅದೇ ಉದಾಹರಣೆ ನೋಡಿ. ಧಾರುಣಿಗೆ ಪತಿಯಾದವನು ಭೂಪಾಲ ಹೇಗೆ ತನ್ನ ಭೃತ್ಯರಿಗೆ, ತನ್ನ ಸೇವಕರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಕೆಲಸ ಮಾಡಿಸ್ತಾನೋ ಹಾಗೆ ಭಗವಂತ ಮಾಡಿಸ್ತಾನೆ, ಅವರವರ ಯೋಗ್ಯತೆಗೆ ಅನುಸಾರವಾಗಿ ಮಾಡಿಸ್ತಾನೆ. ಶ್ರೀ ಲಕ್ಷ್ಮೀದೇವಿಯ ಭಾಗ ಕೊಟ್ಟಿರ್ತಾನೆ. ಆಮೇಲೆ 200 ರೂಪಾಯಿ ಮಾಡಿ ಲಕ್ಷ್ಮೀದೇವಿ ಜಗನ್ಮಾತೆ ಅವಳ ಅಂಗಸಂಗಕ್ಕೋಸ್ಕರ ಭಗವಂತ ಅವಳಲ್ಲಿ ಕೊಟ್ಟಿರ್ತಾನೆ. ಕೊಟ್ಟು ಬಿಟ್ಟು ಈ ವ್ಯಾಪಾರವನ್ನು ಮಾಡ್ತಾನೆ. ಒಂದು ನಾವು ಸೂಕ್ಷ್ಮ ವಿಷಯ ತಿಳ್ಕೊಳ್ಬೇಕೇನಪ್ಪ ಅಂತಂದರೆ, ಭಗವಂತನ ಸ್ವಾತಂತ್ರ್ಯ ಗುಣಗಳು ಎಂದೂ ಕಡಿಮೆ ಆಗೋದಿಲ್ಲ. ಭಗವಂತನ ಗುಣಗಳಿಗೂ ಭಗವಂತನಿಗೂ ಭೇದ ಇಲ್ಲ. ಆ ಗುಣಗಳ ರೂಪದಿಂದಲೇ ಭಗವಂತ ಅಲ್ಲಿ ಇರ್ತಾನೆ, ಇದ್ದು ಬಿಟ್ಟು ಕಾರ್ಯವನ್ನು ಮಾಡಿಸ್ತಾನೆ. ಈ ವಿಭಾಗ ಯಾಕೆ ಮಾಡ್ತಾನೆ ಅಂದರೆ, ಆಯಾ ಜೀವರ ಯೋಗ್ಯತೆಗೆ ಅನುಸಾರವಾಗಿ ಅವರಿಂದ ಕ್ರಿಯೆಯನ್ನು, ಅವರ ಕರ್ಮಕ್ಕೆ ಅನುಸಾರವಾಗಿ ಕ್ರಿಯೆಯನ್ನು ಮಾಡಿಸ್ಬೇಕಲ್ಲ, ಆ ಕರ್ತೃತ್ವವನ್ನು ಕೊಟ್ಟು ಆ ರೂಪದಿಂದ ಅವನು ಮಾಡಿಸ್ತಾನೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮುಂದೆ ಹೇಳ್ತಾರೆ, ಪುಣ್ಯಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವ ದಿವಿಜರ ಪಾಪಕರ್ಮ ಫಲ. ಅನ್ಯಕರ್ಮವ ಮಾಳ್ಪರಿಗೆ ಅನುಗುಣ್ಯ ಜನರಿಗೆ ಕೊಡುವ ಬಹುಕಾರಣ್ಯ ಸಾಗರ ಈ ತರದಿ ಭಕ್ತರನು ಸಂತೈಪ. ಪುಣ್ಯ ಪಾಪಗಳನ್ನು ಒಬ್ಬರದು ಮತ್ತೊಬ್ಬರಿಗೆ ಕೊಡ್ತಾನೆ ಅಂತ ಹೇಳ್ತಾರೆ. ಇದರಲ್ಲಿ ವಿಚಾರ ಮಾಡಬೇಕು ನಾವು. ಪುಣ್ಯ ಕರ್ಮಕ್ಕೆ ಸಹಾಯವಾಗುವ ಧನ್ಯರಿಗೆ, ಪರಮಾತ್ಮನ ಪ್ರೀತಿಗೆ ಕರ್ಮಕ್ಕೆ ಯಾರು ಮಾಡ್ತಾ ಇರ್ತಾರೋ, ಪರಮಾತ್ಮನ ಪ್ರೀತಿಯ ಕಾರ್ಯವನ್ನು ಯಾರು ಮಾಡ್ತಾ ಇರ್ತಾರೋ, ಪರಮಾತ್ಮನ ಮೇಲಿನ ಪ್ರೀತಿಯಿಂದ ಯಾರು ಕಾರ್ಯವನ್ನು ಮಾಡಿ ಭಗವಂತನಿಗೆ ಅರ್ಪಿಸ್ತಾ ಇರ್ತಾರೋ ಅವರಿಗೆ ಸಹಾಯ ಮಾಡುವವರಿಗೆ, ಅಂದರೆ ಯಾರೋ ಒಬ್ಬರು ದೇವ್ರ ಪೂಜೆ ಮಾಡ್ತಾ ಇರ್ತಾರೆ, ಯಾವುದೋ ಹೋಮ ಮಾಡ್ತಾ ಇರ್ತಾರೆ, ಯಾವುದೋ ಜಪ ಮಾಡ್ತಾ ಇರ್ತಾರೆ, ಅವರಿಗೆ ಸಹಾಯ ಮಾಡುವವರಿಗೆ ಏನು ಮಾಡ್ತಾನೆ ಭಗವಂತ ನೋಡಿ, ಆ ಪುಣ್ಯ ಮಾಡುವವರಿಗೆ, ಆ ಒಳ್ಳೆಯ ಕೆಲಸ ಮಾಡುವವರಿಗೆ ಫಲ ಕೊಡ್ತಾನೆ. ಅದಕ್ಕೆ ಸಹಾಯ ಮಾಡುವವರಿಗೆ, ಈಗ ಒಂದು ಒಳ್ಳೆ ಕಾರ್ಯ ನಡೀತಾ ಇರುತ್ತೆ, ಮನೆಯೊಳಗೆ ಒಂದು ಹೋಮ ನಡೀತಾ ಇರುತ್ತೆ, ಹವನ ನಡೀತಾ ಇರುತ್ತೆ, ಮಠದಲ್ಲಿ ಏನೋ ಪೂಜೆ ನಡೀತಾ ಇರುತ್ತೆ. ಆ ಪೂಜೆಗೆ ಏನಾದರೂ ಹೂವು ತಂದು ಕೊಟ್ಟರೆ, ಅಥವಾ ಏನಾದರೂ ವಸ್ತುಗಳನ್ನು ತಂದು ಕೊಟ್ಟರೆ, ನೈವೇದ್ಯಕ್ಕೆ ಫಲಗಳನ್ನು ತಂದು ಕೊಟ್ಟರೆ, ಮಾಡುವ ಅರ್ಚಕರಿಗೆ ಸಹಾಯ ಮಾಡಿದರೆ ಭಗವಂತ ಅವರಿಗೆ ಏನು ಮಾಡ್ತಾನೆ ಅಂತ ಗೊತ್ತಾ? ಏನು ಮಾಡ್ತಾನೆ ಅಂತಂದರೆ, ಕಲ್ಯಾದಿ ದೈತ್ಯರ ಪುಣ್ಯ ಫಲಗಳ ನೀವ. ಈ ಇವರೆಲ್ಲ ದೈತ್ಯರು ಇರ್ತಾರಲ್ವಾ, ಇವರೆಲ್ಲರೂ ಪುಣ್ಯಕರ್ಮ ಮಾಡಿರ್ತಾರೆ. ಪುಣ್ಯಕರ್ಮ ಏನು, ಅವರ ಸ್ವರೂಪನೇ ಪಾಪ ಮಾಡೋದು. ಆದರೆ ಅವರು ಸ್ವಲ್ಪ ಪುಣ್ಯವನ್ನು ಮಾಡಿರ್ತಾರಲ್ಲ, ಆ ಪುಣ್ಯವನ್ನೆಲ್ಲ ಈ ಪುಣ್ಯಕರ್ಮಕ್ಕೆ ಸಹಾಯ ಮಾಡುವವರಿಗೆ ಭಗವಂತ ಕೊಟ್ಟು ಬಿಡ್ತಾನೆ. ಅವರು ಸ್ವರೂಪತಃ ಕೆಟ್ಟವರು. ಈ ದುರ್ಯೋಧನ ಅವರೆಲ್ಲ ಮನೆಯಲ್ಲಿ ಹೋಮ ಬೇಕಾದಷ್ಟು ಮಾಡಿದವರು, ಅವರು ಒಳ್ಳೆ ಕಾರ್ಯಗಳನ್ನು ಮಾಡಿದವರು. ಆದರೆ ಅವರಲ್ಲಿ ಏನಿತ್ತು? ಭಗವಂತನ ದ್ವೇಷ ಇತ್ತು, ನಾನು ಮಾಡ್ತೀನಿ ಅಂತ ಅಹಂಕಾರ ಇತ್ತು, ಭಗವಂತನ ಪ್ರಜ್ಞೆ ಇರಲಿಲ್ಲ. ಹಾಗಾಗಿ ಅವರು ಏನು ಮಾಡಿದ್ರಲ್ಲ, ಆ ಒಳ್ಳೆಯ ಕರ್ಮದ ಪುಣ್ಯ ಇತ್ತಲ್ಲ,
ಆ ಪುಣ್ಯವನ್ನು ಇವರಿಗೆ ಕೊಡ್ತಾನೆ. ಅಂದರೆ ಏನಂದರೆ, ಯಾವುದೇ ಪುಣ್ಯ ಪಾಪಗಳನ್ನು ಮಾಡಬೇಕಾದ್ರೆ ಒಂದು ಪಾಪದಲ್ಲಿ, ಒಂದು ಕರ್ಮದಲ್ಲಿ ಸ್ಥೂಲ ಪುಣ್ಯ, ಸೂಕ್ಷ್ಮ ಪುಣ್ಯ, ಸ್ಥೂಲ ಪಾಪ, ಸೂಕ್ಷ್ಮ ಪಾಪ ಅಂತ ಇರುತ್ತೆ. ಸ್ಥೂಲ ಪುಣ್ಯವನ್ನು ಮಾಡಿದಾಗ ನಾವು ಅನ್ನದಾನ ಮಾಡ್ತೀವಿ, ಏನೋ ಮಾಡ್ತೀವಿ, ಒಳ್ಳೆ ಕೆಲಸವನ್ನು ಮಾಡ್ತೀವಿ, ನಮಗೆ ಸುಖ ಬರುತ್ತೆ. ಸುಖ ಬರುತ್ತೆ ನಮಗೆ. ಆ ಸುಖ ಯಾವ ಸುಖ? ಸ್ಥೂಲ ಸುಖ. ಸ್ಥೂಲ ಸುಖ ಅದು ನಾವು ಅನುಭವಿಸ್ತೀವಿ. ಸೂಕ್ಷ್ಮ ಪುಣ್ಯ ಯಾವುದು? ಸೂಕ್ಷ್ಮ ಪುಣ್ಯ ಯಾವುದು? ಸ್ಥೂಲ ಪುಣ್ಯ ಆಗೋಯ್ತು. ಸೂಕ್ಷ್ಮ ಪುಣ್ಯ ಯಾವುದು? ಸೂಕ್ಷ್ಮ ಪುಣ್ಯ ಯಾವುದು ಅಂದರೆ ಭಗವಂತನ ಸ್ವಾಮಿತ್ವವನ್ನು ಅರಿತುಕೊಳ್ಳೋದು, ತಾರತಮ್ಯ ಜ್ಞಾನವನ್ನು ಅರಿತುಕೊಳ್ಳುವುದು, ಭಗವಂತನ ಸ್ವಾಮಿತ್ವವನ್ನು ಅರಿತುಕೊಳ್ಳೋದು, ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನ ಯೋಗ್ಯತೆ ಅನುಸಾರವಾಗಿ ಬರುವುದು, ಆ ಭಗವಂತನ ಬಗ್ಗೆ ಮುಖ ತಿರುಗಿಸುವುದು, ವಿಮುಖನಾಗದೆ ಭಗವಂತನಲ್ಲಿ ಮನಸ್ಸಿಡೋದು. ಈ ಪುಣ್ಯ ಫಲ ಭಗವಂತ ಕೊಡ್ತಾನೆ. ಎಲ್ಲಿಂದ ಕೊಡ್ತಾನೆ? ದೈತ್ಯರು ಮಾಡಿದ ಪುಣ್ಯ ಫಲಗಳನ್ನು, ಅದರಲ್ಲಿ ಸೂಕ್ಷ್ಮ ಪುಣ್ಯವನ್ನು ತೆಗೆದುಬಿಟ್ಟು ಇವರಿಗೆ ಕೊಡ್ತಾನೆ. ದುರ್ಯೋಧನ ಸುಖ ಅನುಭವಿಸಲಿಲ್ವೇನು? ದುರ್ಯೋಧನ ರಾಜ್ಯ ಆಡಲಿಲ್ವೇನು? ಭೋಗ ಮಾಡಲಿಲ್ವೇನು? ಅವನೇನು ಮಾಡಿದ? ಅವನು ಮಾಡಿದ ಪುಣ್ಯಕ್ಕೆ ಅದರ ಸ್ಥೂಲ ಪುಣ್ಯ ಅವನಿಗೆ ಕೊಟ್ಟು ಅವನು ಅನುಭವಿಸ್ತಾನೆ. ಸೂಕ್ಷ್ಮ ಪುಣ್ಯ ಇದೆಯಲ್ಲ, ಏನು ಮಾಡಿದ್ದ ಅವನು ಸೂಕ್ಷ್ಮ ಪುಣ್ಯ ಅದರಲ್ಲಿ ಬರುತ್ತಲ್ಲ, ಆ ಸೂಕ್ಷ್ಮ ಪುಣ್ಯವನ್ನು ಪುಣ್ಯ ಕೆಲಸಕ್ಕೆ ಸಹಾಯ ಮಾಡಿದವರಿಗೆ ಭಗವಂತ ಕೊಡ್ತಾನೆ. ಹಾಗೇನೆ ಪಾಪಕರ್ಮವನ್ನು ಮಾಡ್ತಾರೆ. ಪುಣ್ಯ ಕೆಲಸಕ್ಕೆ ಸಹಾಯ ಮಾಡಲ್ಲ ಪಾಪಕರ್ಮವನ್ನು ಮಾಡ್ತಾರೆ. ಈಗ ಒಂದೇನೋ ಪಾಪಕರ್ಮ ಮಾಡಿದರು. ಪಾಪಕರ್ಮ ಮಾಡಿದಾಗ ದೈತ್ಯರು ಈ ಪಾಪಕರ್ಮವನ್ನು ಮಾಡಿದ್ದೀವಿ. ಪಾಪಕರ್ಮ ಮಾಡಿದಾಗ ಏನಾಗುತ್ತೆ? ನಾವು ಭಗವಂತನ ಬಗ್ಗೆ ಪ್ರೀತಿ ಇರೋರು. ಪಾಪಕರ್ಮಗಳನ್ನು ಎಲ್ಲರೂ ಮಾಡ್ತಾರೆ. ದೇವತೆಗಳ ಹಿಡಿದು ಬಿಟ್ಟು ಎಲ್ಲರೂ ಮಾಡ್ತಾರೆ. ಅಂದರೆ ನಾವು ಎಲ್ಲ ದೇವತೆಗಳು ನಮ್ಮಂಗೆ ಅಂತ ತಿಳ್ಕೊಳ್ಬಾರ್ದು. ಅವರು ಭಗವದ್ ಪ್ರೇರಣೆಯಿಂದ ಮಾಡಿರ್ತಾರೆ, ಭಗವದ್ ಇಚ್ಛೆಯಿಂದ ಭಗವದ್ ಆಜ್ಞೆ ಮಾಡಿರ್ತಾರೆ. ಅವರಿಗೆ ಯಾವಾಗಲೂ ಪಾಪದ ಪ್ರಜ್ಞೆ ಇರೋದಿಲ್ಲ. ಪಾಪ ಮಾಡ್ತೀವಿ ಅನ್ನೋದಿರೋದಿಲ್ಲ ಅವರಿಗೆ. ಭಗವಂತ ನೀ ಹೇಳಿದೆಯೇ ನಾನು ಮಾಡಿದ್ದೀನಿ ಅಂತ. ನಾವಾಗಲ್ಲ, ನಾವೇ ಮಾಡಿದ್ದೀವಿ ಅಂತಿರ್ತೀವಿ. ಅವರೇನು ಮಾಡ್ತಾರೆ? ನಾವು ಏನು ಮಾಡ್ತೀವಿ? ಪಾಪವನ್ನೇನು ಮಾಡ್ತೀವಿ? ಭಗವದ್ಭಕ್ತರು ಏನು ಪಾಪ ಮಾಡ್ತಾರೆ? ಆ ಸ್ಥೂಲ ಪಾಪ, ಸೂಕ್ಷ್ಮ ಪಾಪ. ಸ್ಥೂಲ ಪಾಪದಿಂದ ನಮಗೆ ರೋಗ ರುಜಿನಗಳು ಬರ್ತವೆ, ಕಷ್ಟ ಕಾರ್ಪಣ್ಯಗಳು ಬರ್ತವೆ, ಬಡತನಗಳು ಬರ್ತವೆ, ನಮಗೆ ಅನಾಹುತಗಳು ಆಗ್ತವೆ, ನಮಗೆ ಕಷ್ಟ ಬರುತ್ತೆ. ಇದನ್ನು ನಾವು ಅನುಭವಿಸಲೇಬೇಕು. ಪಾಪಕರ್ಮ ಮಾಡಿದ್ಮೇಲೆ ಅದನ್ನು ಅನುಭವಿಸಲೇಬೇಕು. ಆದರೆ ಸೂಕ್ಷ್ಮ ಪಾಪ ಇದೆಯಲ್ಲ, ಸೂಕ್ಷ್ಮ ಪಾಪ ಎಂದು ನಮ್ಮನ್ನು ಅಂಧತಮಸ್ಸಿಗೆ ಆಗತ್ತೆ. ಸೂಕ್ಷ್ಮ ಪಾಪ ಭಗವಂತನ ಬಗ್ಗೆ ವಿಮುಖತೆ, ಭಗವಂತನ ಬಗ್ಗೆ ದ್ವೇಷ, ಭಗವಂತನ ಬಗ್ಗೆ ನಮಗೆ ಅರಿವಿರಲ್ಲ, ಅಜ್ಞಾನ, ಭ್ರಾಂತಿ ಇವೆಲ್ಲ ಇರುತ್ತೆ. ಸೂಕ್ಷ್ಮ ಪಾಪಗಳಿರುತ್ತಲ್ಲ, ಈ ಸೂಕ್ಷ್ಮ ಪಾಪಗಳನ್ನು ಭಗವಂತ ಏನು ಮಾಡ್ತಾನೆ? ಅಯ್ಯೋ ಇವನು ನಾನು ಭಕ್ತ ಇದ್ದಾನೆ, ಇವನು ಅನುಭವಿಸ್ಲಿ ಪಾಪನ ಮಾಡಿದ್ದನ್ನ ಅಂತ ಹೇಳಿಬಿಟ್ಟು ಸೂಕ್ಷ್ಮ ಪಾಪವನ್ನು ತೆಗೆದು ದೈತ್ಯರಿಗೆ ಕೊಟ್ಬಿಡ್ತಾನೆ. ಇದು ಭಗವಂತನ ಕಾರುಣ್ಯ. ಎಷ್ಟೋ ಜನ ಸೂಕ್ಷ್ಮ ಪಾಪ ಮಾಡ್ತಾರಲ್ವಾ, ದೇವತೆಗಳು ಮಾಡಿ ಸೂಕ್ಷ್ಮ ಪಾಪನ ತೆಗೆದು ದೈತ್ಯರಿಗೆ ಕೊಡ್ತಾರಲ್ವ ಭಗವಂತ. ಯಾಕೆ ಕೊಡ್ತಾನೆ? ಇವರು ಮಾಡಲ್ಲ. ಅವರು ಹರಿಯ ಆಜ್ಞೆ, ನೀನು ಪ್ರೇರಣೆ ಮಾಡಿದ್ದೀಯಪ್ಪ, ನಿನ್ನ ಆಜ್ಞೆಯಿಂದ ನಾನು ಕೆಲಸ ಮಾಡೋದು ನನ್ನ ಕರ್ತವ್ಯ ಅಂತ ಮಾಡ್ತಾ ಇರ್ತಾರೆ. ಹಾಗಾಗಿ ಭಗವಂತ ಆ ಥರ ಮಾಡ್ತಾನೆ. ಅವನಿಗೆ ಯಾವುದು ಪಾರ್ಶಿಯಾಲಿಟಿ ಏನು ಇಲ್ಲ ಅಂತ ಹೇಳ್ತಾರೆ. ಹೀಗೆ ಭಗವಂತ ನೋಡಿ ಎಷ್ಟು ಕಾರುಣ್ಯರಿ ಅವನಿಗೆ. ನಮಗೆ ಭಕ್ತರಿಗೆ ಪರಮಾತ್ಮನ ಬಗ್ಗೆ ಭಕ್ತಿ ಇದ್ದವರಿಗೆ ಸೂಕ್ಷ್ಮ ಪುಣ್ಯವನ್ನು, ಸೂಕ್ಷ್ಮ ಪಾಪವನ್ನು ಕೊಡ್ತಾ ಹೋಗ್ಬಿಟ್ಟಿದ್ದ ಅಂತಂದರೆ ನಮ್ಮದು ಗತಿ ಏನಿತ್ತು? ಭಗವಂತ ಕರುಣಸಾಗರ, ಕಾರುಣ್ಯದಲ್ಲಿ ಇಡ್ತಾನೆ. ಹಾಗೆ ಭಗವಂತ ಮಾಡ್ತಾನೆ. ಇದಕ್ಕೆ ಪ್ರಮಾಣ ಕೊಡ್ತಾರೆ. ಪುಣ್ಯಕರ್ಮ ಸಹಾಯಾಯೇ ಪುಣ್ಯಾತ್ಮಾನಸ್ತು ಯೇ ನರಾಹ ದೈತ್ಯ ಭಾಗಗತ ಪುಣ್ಯಾಂ ತೇಭ್ಯೋಂಶಂ ತದತೆ ಹರಿ. ಪಾಪಕರ್ಮ ಸಹಾಯಾಯೇ ಪಾಪಾತ್ಮಾನಸ್ತು ಯೇ ನರಾಹ ದೇವಭಾಗಗತಾತ್ ಪಾಪ ತೇಭ್ಯೋಂಶಂ ದದತೆ ಹರಿ ಅಂತ ಹೇಳಿಬಿಟ್ಟು ಇದರ ಪ್ರಮಾಣವನ್ನು ಕೊಡ್ತಾರೆ. ಇಷ್ಟೆಲ್ಲ ಹೇಳಿಬಿಟ್ಟು ಯಾರ ಲಕ್ಷಣವನ್ನು, ದೈತ್ಯರ ಲಕ್ಷಣವನ್ನು ಹೇಳ್ತಾರೆ, ಅವರ ಸ್ವಭಾವವನ್ನು ಹೇಳ್ತಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ನಿರುಪಮಗೆ ಸರಿಯುಂಟು ಎಂದು ಉಚ್ಚರಿಸುವವ ತದ್ಭಕ್ತರೊಳು ಮಾತ್ಸರಿಸುವವ
ಅವ ಅವ ಗುಣಿಗಳೊಳಗೆ ಭೇದವನು ಪೇಳುವವ. ದರ ಸುದರ್ಶನ ಊರ್ಧ್ವ ಪುಂಡ್ರವ ಧರಿಸಿದವರೊಳು ದ್ವೇಷಿಸುವ ಹರಿಚರಿತೆಗಳ ಕೇಳದೆ ಲೋಗರ ವಾರ್ತೆ ಕೇಳುವವ. ನಿರುಪಮಗೆ, ನಿರುಪಮ ಅಂದ್ರೇನು? ಉಪಮೇನೇ ಇಲ್ಲ, ಉಪಮಾನೇ ಇಲ್ಲ ಅಂದರೆ ಅವನಿಗೆ ಹೋಲಿಕೆಯೇ ಇಲ್ಲ. ಯಾರು ಅಂತವನು? ಭಗವಂತ ಒಬ್ಬನೇ, ಅವನಿಗೆ ಹೋಲಿಕೆ ಸಮ ಯಾರು ಇಲ್ಲ. ಸಮ ಇಲ್ಲ ಅಂದಮೇಲೆ ಅವನಿಗಿಂತ ಉತ್ತಮರು ಯಾರೂ ಇಲ್ಲೇ ಇಲ್ಲ. ನಿರುಪಮ ಅಂತವನು. ಅಂಥವನಿಗೆ ಎಲ್ಲ ದೇವತೆಗಳು ಸಮರು. ಬ್ರಹ್ಮ ರುದ್ರ ಎಲ್ಲರೂ ಅವನಿಗೆ ಸಮರು. ಇಂದ್ರನೂ ಸಮ, ಗಣೇಶನೂ ಸಮ, ಎಲ್ಲರೂ ಸಮ ಅವನಿಗೆ ಅನ್ನುವವರು ಪ್ರತಿಪಾದನೆ ಮಾಡುವವರು. ಆಮೇಲೆ ನಾನೇ ದೇವರು ಅನ್ನುವವರು. ಆಮೇಲೆ ಯಾರೋ ನೋಡಿ, ಇದನ್ನು ನಾವು ನೋಡ್ತೀವಿ, ಇದು ಅವರ ವಿಷಯಗಳಿಗಿರುತ್ತೆ. ಆಮೇಲೆ ತದ್ಭಕ್ತರುಳು ಮಾತ್ಸರಿಸುವವ. ಯಾರೋ ಪೂಜೆ ಮಾಡ್ತಾ ಇರ್ತಾರೆ, ನೋಡಿ ಇವು ಎಷ್ಟು ಪೂಜೆ ಮಾಡ್ತಾರೆ. ಯಾರಾದ್ರು ನೋಡಿ, ಈಗ ನಾವು ಇದನ್ನು ಮಾಡ್ತೀವಿ ನೋಡಿ, ಯಾರೋ ಎಲ್ಲೋ ದೇವಸ್ಥಾನದಲ್ಲಿ ಪಾರಾಯಣ ಮಾಡ್ತಾ ಕೂತಿರ್ತಾರೆ, ಅವ್ರನ್ನ ನೋಡಿ ನಗೋದು. ನೀವೇನು ಅವ್ರು ಹೊಡೆಯೋದು ಬೇಕಾಗಿಲ್ಲ, ಅವ್ರನ್ನ ನೋಡಿ ನಗೋದು. ಏನು ನೋಡಿ, ಬೇರೆ ಕೆಲಸ ಇಲ್ಲ, ಮನೇಲಿ ಬಂದು ಮಾಡ್ತಾ ಕೂತಿದ್ದಾನೆ, ಇಲ್ಲಿ ಬಂದು ಮಾಡ್ತಾ ಕೂತಿದ್ದಾನೆ, ಅವ್ರು ನಗೋದು, ಅಪಹಾಸ್ಯ ಮಾಡೋದು. ಇದು ಮಾತ್ಸರ್ಯ. ಅಲ್ಲಿ ಅಯ್ಯೋ ಇವನು ಮಾಡ್ತಾ ಇದ್ದಾನಲ್ಲಪ್ಪ, ನೋಡಿ ಇವನು ಮಾಡ್ತಾ ಇದ್ದಾರೆ, ಬೇರೆ ಕೆಲಸ ಇಲ್ಲ, ಇಲ್ಲಿ ಬಂದು ಮಾಡ್ತಾ ಇದ್ದಾನೆ ಅನ್ನೋದು. ನಾನು ಮಾಡ್ಲಿಕ್ಕೆ ಆಗ್ತಿಲ್ಲಲ್ಲಪ್ಪ, ನಾನು ಮಾಡ್ಲಿಕ್ಕೆ ಆಗದೆ ಇರೋದು ಇವನು ಮಾಡ್ತಾ ಇದ್ದಾನೆ ಅಂತ ಅಸೂಯೆ ಪಟ್ಕೊಳ್ಳೋದು. ಅಸೂಯೆ ಪಟ್ಕೊಳ್ಳೋದು, ಮಾತ್ಸರ್ಯ ಮಾಡೋದು. ಒಳ್ಳೆಯ ಕೆಲಸ ಯಾರ ಮಾಡ್ತಾ ಇದ್ದರೆ, ಯಾರಾದರೂ ಯಾರಿಗೂ ದಾನ ಮಾಡ್ತಾ ಇದ್ದರೆ, ಅಯ್ಯೋ ಇವನು ದಾನ ಮಾಡ್ತಾ ಇದ್ದಾನಲ್ಲಪ್ಪ, ನನಗಾಗಲ್ಲ ಅಂತ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು, ಅಸೂಯೆ ಪಟ್ಕೊಳ್ಳೋದು. ಅವನು ಮಾಡ್ತಾ ಇದ್ದಾನಲ್ಲ ಅಂತ ನಾವು ಮಾಡಿದರೂ ಕೂಡ ಭಗವಂತ ಒಪ್ಪಲ್ಲ. ಯಾಕೆಂದರೆ ನೀವು ಭಗವಂತನಿಗೋಸ್ಕರ ಮಾಡ್ತಾ ಇಲ್ಲ, ಅವನು ಮಾಡ್ತಾ ಇದ್ದಾನೆ ಅಂತ ಮಾಡ್ತಾ ಇದ್ದೀರ. ಹೀಗೆ ಭಗವದ್ಭಕ್ತರನ್ನು ಮಾತ್ಸರ್ಯ ಮಾಡುವವರು. ಭಗವಂತನಿಗೆ ಮಂಗಳಕರವಾದ ನಿರ್ಮಲವಾದ ಗುಣಪೂರ್ಣ ಭಗವಂತ. ಭಗವಂತನಿಗೆ ಗುಣನೇ ಇಲ್ಲ ಅಂದುಬಿಡೋದು, ಭಗವಂತನಿಗೆ ಆಕಾರನೇ ಇಲ್ಲ ಅಂತಂದು ಬಿಡೋದು. ಗುಣಿಗಳಿಗೆ ಭೇದವನ್ನು ಮಾಡುವುದು. ಇದು ಒಂದು ಗುಣಿ. ಈ ಗುಣಿಯಲ್ಲಿ ಗುಣ ಇರುತ್ತೆ. ಗುಣಿಗೂ ಗುಣಕ್ಕೂ ಭಗವಂತನಿಗೂ ಭೇದವನ್ನು ಮಾಡಿಬಿಡೋದು. ಭಗವಂತನಲ್ಲಿ ಆನಂದ ಇದೆ, ಭಗವಂತ ಬೇರೆ, ಅವನ ಆನಂದ ಬೇರೆ ಅನ್ನೋದು. ಭಗವಂತನಲ್ಲಿ ದುಃಖ ಇಲ್ಲ, ಭಗವಂತನಲ್ಲಿ ಆನಂದ ಇದೆ. ಭಗವಂತನಲ್ಲಿ ಎಲ್ಲ ಗುಣಗಳು ಇದ್ದಾವೆ. ದಯೆ ಇದೆ, ಕ್ಷಮ ಇದೆ. ಅವನೆಲ್ಲವನ್ನು ಭಗವಂತ ಬೇರೆ, ಅವನ ಗುಣಗಳು ಬೇರೆ ಅಂತ ತಿಳಿತಾರಲ್ಲ, ಇವರು ಅಧಃಪತನಕ್ಕೆ ಹೋಗ್ತಾರೆ. ಭಗವಂತ ಗುಣಗಳಿಗೂ ಅವನಿಗೂ ಅಭೇದ. ಆಮೇಲೆ ಈ ಗುಣಿಗಳೊಳಗೆ ಅಂದರೆ ಈ ನಮ್ಮ ಜೀವ ಇದೆ ನೋಡಿ, ಜೀವ ಗುಣಿ, ಅದರೊಳಗೆ ಭಗವಂತ ದೇಹ ಗುಣ. ಅವನು ಇದಲ್ಲ, ಅವನಿಗೂ ಈ ಗುಣಿಗೂ ಒಂದೇ ಅಂತನ್ನುವುದು. ಜೀವ ಪರಮಾತ್ಮ ಒಬ್ಬರೇ ಅನ್ನುವುದು ಇದು ಅಲ್ಲ. ಜೀವ ಬೇರೆ, ಪರಮಾತ್ಮ ಬೇರೆ. ದರ ಸುದರ್ಶನ, ದರ ಅಂದರೆ ಶಂಖ, ಶಂಖ ಚಕ್ರ ಗದಾ ಪದ್ಮ, ಈ ಪಂಚಮುದ್ರೆಗಳನ್ನು ಧರಿಸ್ತಾರಲ್ಲ, ಗೋಪೀಚಂದ್ರವನ್ನು ಧರಿಸ್ತಾರಲ್ಲ, ಇವರನ್ನು ದ್ವೇಷಿಸುವುದು. ವಿಷ್ಣುವಿನ ಆಯುಧ ಚಿಹ್ನೆ ಅದು. ಯಾಕೆ ಧರಿಸ್ತಾರೆ? ವಿಷ್ಣುವಿನ ಆಯುಧ ಚಿಹ್ನೆ ಇರಬೇಕು. ಅದಕ್ಕೆ ಕನಕದಾಸರು ಹೇಳ್ತಾರೆ, ಮುಟ್ಟಬೇಡಿ ಮುಟ್ಟಬೇಡಿ ಮುರಹರನ ದಾಸರನ್ನು ಕಟ್ಟು ಮಾಡಿದನಂತೆ ಯಮ ತನ್ನ ದೂತರಿಗೆ ಹೇಳ್ತಾರಂತೆ, ಮುಟ್ಟಬೇಡಿ ಇವರು ಮುರಹರನ ದಾಸರು, ಇವ್ರನ್ನ ಮುಟ್ಲಿ, ಹತ್ರ ಹೋಗ್ಲಿಕ್ಕೆ ಹೋಗಬೇಡಿ ಇವ್ರ ಹತ್ರ ಅಂತಂತೆ. ಯಾಕೆಂದರೆ ತಿರುಮಣ್ಣು ಶ್ರೀಚೂರ್ಣ ಪೂರ್ಣ ದ್ವಾದಶ ನಾಮ ಧರಿಸುವರ. ತಪ್ಪದಲ್ಲೇ ತಿರುಪತಿಯ ಯಾತ್ರೆಯನ್ನು ತಿರುಪತಿ ಯಾತ್ರೆ ಮನಸ್ಸು ಬಂದಂಗೆ ಯಾತ್ರೆ ಮಾಡೋದಲ್ಲ, ಶಾಸ್ತ್ರೋಕ್ತವಾಗಿ ಮಾಡಬೇಕು ಯಾತ್ರೆನ. ನಾವು ಪಂಚಮುದ್ರೆಗಳನ್ನು ಧರಿಸಿಕೊಳ್ಳಬೇಕು. ವಿಷ್ಣುವಿನ ಚಿಹ್ನೆಯನ್ನು ಮೈಯಲ್ಲಿ ಧರಿಸಿದರೆ ಅವಾಗ ಕನಕದಾಸರು ಹೇಳ್ತಾರೆ, ಯಮ ಹತ್ರ ಹೇಳ್ತಾನೆ, ದೂತರಿಗೆ ಹೇಳ್ತಾನೆ, ಇವ್ರ ಹತ್ರ ಹೋಗಬೇಡಪ್ಪ, ಇವ್ರ ಹತ್ರ ಹೋಗಬೇಡ, ಇವರೆಲ್ಲ ವಿಷ್ಣುವಿನ ಚಿಹ್ನೆಯನ್ನು ಧರಿಸಿದವರು ಅಂತ. ಹೀಗಿದೆ. ನಾವೇನು ಮಾಡ್ತೀವಿ? ನಾವು ಆ ಮುದ್ರೆಗಳನ್ನು ಹಾಕ್ಕೊಳ್ಳಿಕ್ಕೆ ಅಸಹ್ಯ ಪಟ್ಕೊಳ್ತೀವಿ.
ಮುದ್ರೆಗಳನ್ನು ಹಾಕ್ಕೊಳ್ಳಲ್ಲ, ದ್ವಾದಶನಾಮ ಹಾಕ್ಕೊಳ್ಳಲ್ಲ, ಹಾಕ್ಕೊಂಡ್ರು ಅಳಿಸ್ಕೊಂಡು ಹೋಗ್ಬಿಡ್ತೀವಿ. ಇದೆಲ್ಲ ಮಾಡ್ತೀರಿ, ಅಪಚಾರ ಅಲ್ವಾ? ಅಪಚಾರ ಅಲ್ವಾ? ವರ್ಷಕ್ಕೆ ಒಂದ್ಸರಿ ತಪ್ತ ಮುದ್ರಧಾರಣೆ ಹಾಕಿಸ್ಕೊಳ್ಳೇಬೇಕು. ಮಸ್ಟ್ ಅಂಡ್ ಶುಡ್ ಹಾಕಿಸ್ಕೊಳ್ಬೇಕು ತಪ್ತ ಮುದ್ರಧಾರಣೆ. ನಮ್ಮ ಪಾಪಗಳನ್ನೆಲ್ಲ ಕಳಿಬೇಕು. ಇವತ್ತು ಪಾಪ ಕಳಿತು, ಇನ್ನು ವರ್ಷ ಪೂರ್ತಿ ಮತ್ತೆ ಪಾಪ ಮಾಡ್ತೀನಿ ಅನ್ಬಾರ್ದು. ತಪ್ತ ಮುದ್ರಧಾರಣೆ ಚಿಹ್ನೆ, ಭಗವಂತನ ಚಿಹ್ನೆ ನಮ್ಮ ಮೇಲೆ ಬೀಳಬೇಕು. ಯಾವುದೋ ಯಾರ್ದೋ ಏನೋ ಮೈತುಂಬ ಹಚ್ಚ ಹೊಚ್ಕೊಂಡ್ಬಿಟ್ಟಿರ್ತಾರೆ. ಯಾರೋ ಏನೋ ಮೈತುಂಬ ಹಚ್ಚ ಹೊತ್ತಿಸ್ಕೊಂಡ್ಬಿಟ್ಟು ಅವ್ರ ಹೆಸರು ಇವ್ರ ಹೆಸರು ಇವರು ಅವ್ರದ್ದು ಎಲ್ಲ. ವರ್ಷಕ್ಕೆ ಒಂದು ಸಾರಿ ಭಗವಂತನ ಚಿಹ್ನೆಯನ್ನು ನಮ್ಮ ಮೇಲೆ ಧರಿಸಲಿಕ್ಕೆ ಅಸಹ್ಯ ಪಡ್ತಾರಲ್ಲ ಜನಗಳು. ಅದು ಹೇಳ್ತಾರೆ, ಕನಕದಾಸರು ಅದನ್ನು ಹೇಳೋದು, ಈ ಮುದ್ರಾಧಾರಣೆ ಇದೆಯಲ್ಲ ಇದನ್ನು ಮಾಡಿಸಿಕೊಂಡವರ ಹತ್ರ ಹೋಗಬೇಡಿ ಅಂತಾರೆ ಕನಕದಾಸರು. ತಪ್ತ ಮುದ್ರಾಧಾರಣೆಗೆ ಅಂಥ ಮಹತ್ವ ಇದೆ. ಸುಮ್ಮನೆ ಬೆಂಕಿಯಿಂದ ಸುಡೋದಲ್ಲ, ಅದೇನು ಸುಡಲ್ಲ ಅವ್ರು ಯಾರೂ. ಆ ತಪ್ತ ಮುದ್ರಾಧಾರಣೆ ಮಾಡಿಸ್ಕೊಳ್ಬೇಕು. ಯಾರು ಅರ್ಹತೆ ಇದ್ದವ್ರು ಮಾಡಿಸ್ಕೊಳ್ಬೇಕು. ಹಾಗೆ ಅಂಥವರಿಗೆ ಅಂಥವರನ್ನು ದ್ವೇಷ ಮಾಡುವವರಿಗೆ ಏನೋ ಮಾಡ್ತಾ ಇರ್ತಾರೆ ಭಗವದ್ಭಕ್ತರು, ಏನೋ ಓದ್ತಾ ಇರ್ತಾರೆ, ಏನೋ ಬುಕ್ ಓದ್ತಾ ಇರ್ತಾರೆ, ಏನೋ ಸಂಸ್ಕಾರ ಮಾಡ್ತಾ ಇರ್ತಾರೆ. ಅಂಥವರಿಗೆ ಕೀಟಲೆ ಮಾಡೋದು, ಅಂಥವರ ಬುಕ್ ಕಸ್ಕೊಂಡ್ಬಿಡೋದು, ಅವರು ಓದಬಾರ್ದು ಹಾಗೆ ಮಾಡಿಬಿಡೋದು, ಅವರಿಗೆ ಕಿರುಕುಳ ಕೊಡೋದು. ಆಮೇಲೆ ಯಾರು ಭಗವಂತ ಸ್ತೋತ್ರ ಮಾಡ್ತಾರೆ ಆ ಸ್ತೋತ್ರವನ್ನು ನಿಲ್ಲಿಸೋದು, ಹರಿದಾಸರನ್ನು ನಿಲ್ಲಿಸುವುದು, ದ್ವೇಷ ಮೂಲಕವಾಗಿ ಅವರು ಹಾಡು ಕೇಳಬಾರ್ದು ಹಾಗೆ ಮಾಡಿಬಿಡೋದು. ಇವೆಲ್ಲ ನಡೀತಾ ಇರುತ್ತೆ ಲೋಕದಲ್ಲಿ. ಈ ಮಾಡುವವರಿಗೆ ಏನಂತ ಕರೀತಾರೆ? ಯಾವಾಗಲೂ ಲೋಗರ ಮಾತ್ರೆ, ಅಂದರೆ ಯಾವಾಗಲೂ ಮನೆ ಮನೆ ಕಥೆಗಳು, ವಿಷಯ ವಾರ್ತೆಗಳು, ಅದರಲ್ಲೇ ಮಗ್ನರಾಗಿರುವವರು. ಭಗವಂತನ ಗೀತೆಗಳು, ಭಗವಂತನ ಸ್ಮರಣೆ ಒಂದು ಕಡೆ ಇಲ್ಲ. ಭಗವಂತನ ಸ್ಮರಣೆ ಮಾಡುವವರಿಗೆ ಸಹಾಯ ಇಲ್ಲ. ಸಹಾಯ ಬಿಟ್ಬಿಡಿ, ಹೋಗಿ ಅವರಿಗೆ ದ್ರೋಹವನ್ನೇ ಮಾಡೋದು. ಇಷ್ಟೆಲ್ಲ ಮಾಡಿದರೆ ಏನು ಮಾಡ್ತಾನೆ ಭಗವಂತ? ಅವರನ್ನು ರಾಕ್ಷಸರು ಅಂತ ತಿಳಿಯಿರಿ ಅಂತ ಹೇಳ್ತಾರೆ. ರಾಕ್ಷಸರು ಅಂತ ತಿಳಿಯಿರಿ, ದೈತ್ಯರು ಅಂತ ತಿಳಿಯಿರಿ ಅಂತ. ಇದಕ್ಕೆ ಪ್ರಮಾಣ ಹೇಳ್ತಾರೆ, ನಯೇ ವಾಹಂತ ದುಷ್ಕರ್ಮ ಜ್ಞಾನಕಂ ತತ್ಪ್ರಮಾಣಕಂ ತಸ್ಯ ನಿಂದಾದದೀಯಸ್ಯ ಭಕ್ತಸ್ಯಾಪಿ ವಿನಿಂದನಂ ಶಂಖಚಕ್ರಾದಿತಲ್ಲಿಂಗ ಧಾರಣಂ ದ್ವೇಷಣಂ ತಥಾ ಏವಮಾದಿ ಹರಿದ್ವೇಷಸ್ತತ್ಖಳೋದೈತ್ಯ ಉಚ್ಯತೆ ಎಂದು ಹೇಳ್ತಾರೆ. ಅವರಿಗೆ ದೈತ್ಯರು ಅಂತ ಕರೀತಾರೆ ಭಗವದ್ವೇಷಿಗಳಿಗೆ. ಇನ್ನೂ ದೈತ್ಯರ ಸ್ವಭಾವವನ್ನು ಕೆಲವೊಂದು ಹೇಳ್ತಾರೆ. ಏವಮಾದಿದ್ವೇಷ ಉಳ್ಳ ಕುಜೀವರೆಲ್ಲರೂ ದೈತ್ಯರೆಂಬರು, ಕೋವಿದರ ವಿಜ್ಞಾನ ಕರ್ಮವ ಮಾಡಿ ನಿಂದಿಪರು. ದೇವದೇವನ ಬಿಟ್ಟು ಯಾವ ಜೀವ ಪರ್ಯಂತರದೆ ತುಚ್ಛರ ಸೇವೆ ಎಂದು ಉಪಜೀವಿಸುವ ಜ್ಞಾನಕ್ಕೊಳಗಾಗಿ ವಿಷ್ಣುವನ್ನು ಯಥಾರ್ಥವಾಗಿ ತಿಳಿದುಕೊಂಡು ತಾರತಮ್ಯೋಪಸ್ಥವಾಗಿ ವಿಷ್ಣು ಸರ್ವೋತ್ತಮ ಅಂತ ತಿಳಿದುಕೊಂಡು ಹೇಳುವ ಜ್ಞಾನಿಗಳ ವಿಜ್ಞಾನಿಗಳ ಪ್ರೀತಿಕರವಾಗಿ ಮಾಡಿದ ಕರ್ಮವನ್ನು ನೋಡಿ ದ್ವೇಷಿಸ್ತಾರೆ. ಇವರೇನು ದ್ವೇಷ ಮಾಡ್ತಾ ಇದ್ದಾರೆ, ಇವರು ಭಾಳ ದ್ವೇಷವನ್ನು, ಇವರು ಸರಿ ಮಾಡ್ತಾ ಇಲ್ಲ, ಇವರೆಲ್ಲ ಅಬದ್ಧ ಮಾಡ್ತಾ ಇದ್ದಾರೆ, ಇವರು ಮಾಡೋದು ಸರಿ ಇಲ್ಲ ಅಂತ ಯಾರು ದ್ವೇಷಿಸ್ತಾರೋ, ಯಾರು ನಿಂದಿಸ್ತಾರೋ, ಯಾವ ಭಗವಂತನಿಂದ ನಾವು ಹುಟ್ಟಲ್ಪಟ್ಟಿದ್ದೇವೋ, ಅಡಿಗಡಿಗೆ ನಮ್ಮನ್ನು ಕಾಪಾಡ್ತಾ ಇದ್ದಾನೋ, ನಮ್ಮ ಸಾಧನೆಯನ್ನು ಮಾಡಿಸಿ ಮೋಕ್ಷದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅವರ ಯೋಗ್ಯತೆ ಅನುಸಾರವಾಗಿ ಅಂತ ಭಗವಂತ ನಮ್ಮಲ್ಲಿ ಏನು ಮಾಡ್ತಾ ಇದ್ದಾನೆ, ಆ ವಿಷ್ಣುವನ್ನು ಬಿಟ್ಬಿಟ್ಟು ಜನ್ಮಾರಭ್ಯ ಮರಣಾಂತದವರೆಗೂ, ಹುಟ್ಟಿನಿಂದ ಸಾಯುವವರೆಗೂ ಏನು ಮಾಡ್ತಾನೆ? ಪರಮಾತ್ಮನ ಸೇವೆ ಮಾಡಲ್ಲ, ತುಚ್ಛರ ಸೇವೆ, ಭಕ್ತರ ಸೇವೆ ಆಗಲಿ ಮಾಡೋದಿಲ್ಲ. ಭೇದ ತಾರತಮ್ಯ ಭಗವನ್ ಮಹಿಮಾರಿದ ನೀಚರಾದ ಮನುಷ್ಯರ ಸೇವೆಗೊಳಗಾಗ್ತಾನೆ. ಅದಕ್ಕೆ ದಾಸರು ಹೇಳ್ತಾರೆ, ಅನ್ನ ವ್ಯಸನಕ್ಕಾಗಿ ಅನುದಿನವೂ ಯಾಚಿಸುತ್ತಾ ಅನ್ಯರ ಮನೆ ಬಾಗಿಲ ಕಾಯ್ದೆ ಕೃಷ್ಣ. ನಾಯಿಯಂತೆ ಅನ್ಯರ ಮನೆ ಬಾಗಿಲ ಕಾಯ್ದೆ. ಕೆಲಸ ಮಾಡಬೇಕು, ಲೌಕಿಕವಾಗಿ ಮಾಡಬೇಕು, ಜೀವನಕ್ಕೋಸ್ಕರ ಮಾಡಬೇಕು ಅಂದ್ರೆ ಅಲ್ಲಿ ಏನು ಮಾಡಬೇಕು? ಹರಿಯೇ
ಮಾಡ್ತಾ ಇದ್ದೇನಪ್ಪ, ನೀನು ನಿನ್ನ ಕೆಲಸ ಮಾಡಿಸ್ತಾ ಇದ್ದೀಯಾ, ಅವನಲ್ಲಿ ಪರಮಾತ್ಮ ಇದ್ದಾನೆ, ನೀನಿದ್ದೀಯ, ನಮಸ್ಕಾರ ಮಾಡ್ತಾ ಇದ್ದೇನೆ, ನನಗೆ ನಿನ್ನ ಜ್ಞಾನವನ್ನು ಕೊಡು. ಆ ನಮಗೆ ಏನು ಜೀವಿಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಇಟ್ಟುಕೊಂಡು ಉಳಿದಿದ್ದು ಪುಣ್ಯ ಕಾರ್ಯಗಳಲ್ಲಿ ಮಾಡಿದರೆ ಆ ಕೆಲಸವು ಸಾರ್ಥಕ ಆಗತ್ತೆ. ಯಾರು ಕೆಲಸ ಮಾಡಬೇಡ ಅಂತ ಹೇಳಲ್ಲ, ಕೆಲಸದಲ್ಲಿ ಭಗವಂತನನ್ನು ಕಾಣುವಂತಾರೆ. ಕಾಯಕವೇ ಕೈಲಾಸ ಅಂತ ಹೇಳಿದ್ದು ಏನಂತಂದರೆ, ಕಾಯಕವೇ ಎಂದು ಹೇಳಿದ್ದು ಮುಂದೆ ಯಾವತ್ತೋ ಹೇಳಿಬಿಟ್ಟಿದ್ದಾರೆ ಪುರಾಣದಲ್ಲಿ. ಅಂದರೆ ಕೆಲಸ ಮಾಡಿದ್ದು ಸುಮ್ಮನೆ ನಾನು ಮಾಡ್ತಾ ಇದ್ದೀನಿ ಅದು ದೇವರು ಅಂತಲ್ಲ, ಭಗವಂತ ನಮ್ಮಲ್ಲಿ ನಿಂತು ಆ ಕೆಲಸ ಮಾಡಿಸ್ತಾ ಇದ್ದಾನೆ, ಆ ಕೆಲಸದ ರೂಪದಲ್ಲಿ ಭಗವಂತ ಇದ್ದಾನೆ, ಆ ಪ್ರೇರಣೆ ಅವನು ಮಾಡ್ತಾ ಇದ್ದಾನೆ, ನಾನು ಸ್ವತಂತ್ರ ಅಲ್ಲ, ಅವನು ಮಾಡಿಸ್ತಾ ಇದ್ದಾನೆ. ಕೃಷ್ಣ ನಿನಗೆ ಅರ್ಪಣೆ ಅಂತ ಇದನ್ನು ಮಾಡಿದರೆ ಆ ಕರ್ಮ ಸಾರ್ಥಕ್ಯ ಆಗತ್ತೆ. ಇಲ್ಲ ಅಂದರೆ ಆ ಕರ್ಮ ಸಾರ್ಥಕ್ಯ ಆಗಲ್ಲ, ಕರ್ಮ ಸಾರ್ಥಕ್ಯ ಆಗಲ್ಲ. ಅದು ಯಾವಾಗಲೂ ಅಜ್ಞಾನ. ನಮಗೆ ಅಜ್ಞಾನಿಯಾದ ಮನಸ್ಸು ನಾವೆಷ್ಟೆಲ್ಲ ಕೇಳ್ತೀವಿ, ರಾಮ ದೇವರು, ರಾಮ ದೇವರು, ನಾರಾಯಣ ದೇವರು, ಕೃಷ್ಣ ದೇವರು ಅಂತ ಕೇಳ್ತೀವಿ. ಆಮೇಲೆ ರಾಮನಿಗೂ ಕೃಷ್ಣಗೂ ವ್ಯತ್ಯಾಸ ಹೇಳ್ಬಿಡ್ತೀವಿ. ರಾಮ ಕೃಷ್ಣ ಎರಡು ಒಂದೇನೆ. ರಾಮನಿಗೆ ದೇವರು ಸುಖ, ಅವನಿಗೆ ಸುಖನೇ ಇರೋದು, ಅವನು ಪೂರ್ಣ ಸುಖಾನಂದಮಯ ಅಂತ ಕೇಳ್ತೀವಿ. ಅಲ್ಲಿ ನೋಡಿಬಿಟ್ಟು ರಾಮ ಸೀತೆಯನ್ನು ಬಿಟ್ಬಿಟ್ಟು ಎಷ್ಟು ಅಳ್ತಾ ಇದೆ ನೋಡು, ರಾಮನಿಗೂ ದುಃಖ ಇದೆ ಅಂತೀವಿ. ಇಲ್ಲಿ ಬಂತು ಪಾಪ ನಮಗೆ. ರಾಮನಿಗೆ ಎಲ್ಲಿದೆ ದುಃಖ, ರಾಮನಿಗೂ ಸೀತೆಗೂ ಎಲ್ಲಿದೆ ವಿಯೋಗ? ಇಲ್ಲ. ಯಾವಾಗಲೂ ಅವನು ವಕ್ಷಸ್ಥಳದಲ್ಲಿ ಇರ್ತಾಳೆ ಅವಳು. ಅದೆಲ್ಲ ಅವನ ನಟನೆ, ತೋರಿಸಬೇಕು, ಜನಕ್ಕೆ ತೋರಿಸ್ತಾನೆ. ವಿಷ್ಣುವಿನಲ್ಲಿ ದ್ವೇಷ ಮಾಡುವವರು, ವಿಷ್ಣು ವೈಷ್ಣವರಲ್ಲಿ ದ್ವೇಷ ಮಾಡುವವರು, ಇವರೆಲ್ಲ ಏನಂದರೆ ಅಸುರ ಸ್ವಭಾವ ಉಳ್ಳವರು, ತಮೋಯೋಗ್ಯರು. ಇದು ಯಾರು ಹೇಳಿದ್ದಾರೆ? ಜಗನ್ನಾಥದಾಸರು ಹೇಳಿದರೆ ಅಂತಲ್ಲ, ವೇದಗಳಲ್ಲೇ ಬಂದ್ಬಿಟ್ಟಿದೆ, ಶ್ರುತಿ ಸ್ಮೃತಿಗಳಲ್ಲಿ ಬಂದಿದೆ. ಮುಂದೆ ಭಗವದ್ವೇಷಿಗೆ ತಮೋ ಸಾಧನೆ ಹೇಗೆ ಪೂರ್ಣ ಆಗಬೇಕು ಅನ್ನೋದನ್ನು ತಿಳಿಸ್ತಾರೆ. ಕಾಮಲೋಭ ಕ್ರೋಧ ಮದ ಹಿಂಸಾಮಯಾನೃತ ದಂಭ ಕಪಟ ತ್ರಿಧಾಮನವತಾರಗಳ ಭೇದವ ಪೂರ್ಣ ಸುಖಬದ್ಧ ಅಮಿಷ ನಿವೇದಿತವ ಭೋಜ್ಯತಿ ತಾಮಸಾನ್ನವನುಂಬತ ಶ್ರೀಮದಾಂಬರ ಸಂಘದಿಂದಲಿ ತಮವೇ ವರ್ಧಿಪುದು. ತಾಮಸ ಸ್ವರೂಪನಾದವನು ಜೀವ, ತಮೋಯೋಗ್ಯ ಜೀವ, ಅಸುರನಾದ ತಾಮಸ. ಕಾಮ ಅಂದರೆ ಇಚ್ಛೆ. ಏನಂದರೆ ನಾನೇ ಪರಬ್ರಹ್ಮನಾಗ್ತೇನೆ, ನಾನು ಪರಬ್ರಹ್ಮನಾಗಬೇಕು ಅಂತ ಇಚ್ಛೆ ಯಾರು ಪಡ್ತಾರೋ. ಲೋಭ, ತನಗೆ ಭಗವಂತ ಕೊಟ್ಟಿದ್ದಾನೆ, ಭಗವಂತನ ಪೂಜೆ ತತ್ಪ್ರಕಾರ ಪೂಜಾದಿಗಳು ಮಾಡದೇ ಇರತಕ್ಕದ್ದು ಲೋಭ. ಇದು ಅತ್ಯಂತ ಲೋಭ, ಜಿಪುಣತನ. ಇದು ಭಗವಂತನ ಬಗ್ಗೆ ತನಗೆ ಎಷ್ಟು ಕೋಟಿಗಟ್ಟಲೆ ಆಸ್ತಿ ಇದೆ ಅಷ್ಟೇ, ಭಗವಂತನ ಬಗ್ಗೆ ಕೊಡಬೇಕು ಅಂತಂದರೆ ಅವನಿಗೆ ಕೈಯೇ ಬರಲ್ಲ. ಅಂತಹ ಲೋಭ ಮಾಡುವವರು. ಕ್ರೋಧ, ದೇವರಲ್ಲಿ ಕ್ರೋಧ ಮಾಡುವವರು, ದೇವರ ಭಕ್ತರಲ್ಲಿ ಕ್ರೋಧ ಮಾಡುವವರು. ಮದ, ಏನು ಮದಿಸಿರ್ತಾನೆ, ಉನ್ಮತ್ತನಾಗಿರ್ತಾನೆ. ಏನಂತೀವಿ ನಾವು ಮದ ಅಂದರೆ? ಕೊಬ್ಬು ಅಂತೀವಿ ಅಲ್ವಾ? ಆ ಕೊಬ್ಬಿನಿಂದ ನಾನು ನನಗೆ ಯಾರು ಸರಿ, ಯಾರೂ ಇಲ್ಲ ಅನ್ನುವವನು. ಕೆಲವರಿಗೆ ಹಿಂಸೆ ಮಾಡೋದ್ರಲ್ಲೇ ಸುಖ. ಈಗ ಹೇಗಿದೆ ಮನುಷ್ಯನಿಗೆ ಅಂದರೆ, ಈಗ ನೋಡಿ, ಕೆಲವರಿಗೆ ಕೀಟ್ಲೆ ಮಾಡಿದರೆ ಸುಖ, ಕೆಲವರಿಗೆ ತೊಂದರೆ ಕೊಟ್ಟರೆ ಸುಖ. ಇಂಥವ್ರು ದೈತ್ಯ ಲಕ್ಷಣ ಇರುತ್ತೆ. ಆಮೇಲೆ ಆಮಯ, ಕೆಲವರು ನೋಡಿ ಯಾವಾಗಲೂ ರೋಗಿಷ್ಠರಾಗಿರ್ತಾರೆ, ಹಾಗೇ ಇರ್ತಾರೆ, ಯಾವಾಗಲೂ ಸಪ್ಮೊರೆ ಹಾಕ್ಕೊಂಡು ಸುಮ್ಮನೆ ಕೂತ್ಕೊಂಡಿರ್ತಾರೆ. ಏನಪ್ಪ ಏನೋ ಎಷ್ಟು ರೋಗ ಬಂದಿದೆಯೋ ಅಂತ. ಹೀಗಿರೋರು ದೈತ್ರೆ. ಅನೃತ, ಯಾವಾಗಲೂ ಅಬದ್ಧ ಮಾತುಗಳನ್ನೇ ಆಡೋದು, ಜಗತ್ತು ಸುಳ್ಳು ಅನ್ನೋದು, ಯಾವಾಗಲೂ ಸುಳ್ಳನ್ನೇ ಹೇಳೋದು. ಅದಕ್ಕೆ ದಾಸರು ಹೇಳ್ತಾರೆ, ಸುಳ್ಳು ನಮ್ಮಲ್ಲಿಲ್ಲ ವಯ್ಯ, ಸುಳ್ಳೇ ನಮ್ಮನೆ ದೇವರು ಅಂತ. ಅಂದರೆ ಅದು ಬೇರೆ ಅರ್ಥನೇ ಇದೆ, ಅದು ಬೇರೆ ಪ್ರಶ್ನೆ. ಸುಳ್ಳು ಹೇಳೋದು, ದೇವರ ವಿಷಯದಲ್ಲಿ ಸುಳ್ಳು ಹೇಳೋದು, ದೇವರು ನಿರ್ಗುಣ ಅನ್ನೋದು, ದೇವರಿಗೆ ರೂಪ, ದೇವರಿಗೆ ಏನು ಇಲ್ಲ ಅಂತ ಅನ್ನೋದು, ದೇವರು ಇಲ್ಲೇ ಇಲ್ಲ ಅಂತ ಅನ್ನೋದು, ಇವೆಲ್ಲ ಸುಳ್ಳು ಹೇಳೋದು.
ಇದ್ದಿದ್ದನ್ನ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ತಾನೆ. ಆ ಸುಳ್ಳು ಹೇಳೋದು ಇವರು ಅನೃತ ಅಂತಾರೆ ಅವರಿಗೆ. ದಂಭಾಚಾರ ಮಾಡೋದು, ನೋಡಲಿಕ್ಕೆ ಜನರಿಗೆ ಎಲ್ಲ ಕಾಣಬೇಕು, ಏನು ಪರಮಭಕ್ತ ಇವನು ಪರಮಭಕ್ತ ಅಂತ ಮೋಸ ಮಾಡೋದು. ಎಲ್ಲ ನನಗೆ ತಿಳಿದಿದೆ ಅನ್ನೋನು, ಎಲ್ಲ ನನಗೆ ಗೊತ್ತ್ರಿ, ಅವ್ರೇನ್ರಿ ಅವ್ರು ನನಗೆ ಫುಲ್ ಗೊತ್ತು. ಯಾವುದೋ ಆಚಾರನ ಕೇಳಿ, ಒಳ್ಳೆಯ ಪಂಡಿತರಿರ್ತಾರೆ, ಯಾರೋ ಆಚಾರ್ಯ ಇರ್ತಾರೆ, ಭಗವದ್ ಅವ್ರ ಬಗ್ಗೆ ನನಗೆ ಗೊತ್ತ್ರಿ, ಅಯ್ಯೋ ಅವ್ರು ಏನು ಕೆಲಸ ಮಾಡಿದ್ದಾರೆ ಗೊತ್ತಾ ಅಂತ ಹೇಳೋದು. ಇದು ದೇವ್ರ ಬಗ್ಗೆ ನನಗೆಲ್ಲ ಗೊತ್ತ್ರಿ. ದೇವ್ರ ಬಗ್ಗೆ ಲಕ್ಷ್ಮೀ ದೇವಿಗೆ ಗೊತ್ತಿಲ್ಲ, ಇನ್ನು ನಿನಗೇನಯ್ಯ ಗೊತ್ತಾಗತ್ತೆ? ನಿನ್ನ ಬಗ್ಗೆನೇ ನಿನಗೆ ಗೊತ್ತಿಲ್ಲ, ಇನ್ನು ದೇವ್ರ ಬಗ್ಗೆ ಏನು ಗೊತ್ತು? ಎಲ್ಲ ನನಗೆ ಗೊತ್ತು, ನನಗೆಲ್ಲ ಗೊತ್ತು ಅಂತ ದಂಬ ಮಾಡೋವನಿಗೆ ಏನು ಗೊತ್ತಿರಲ್ಲ. ಒಂದು ಇದೆ, ನನಗೆ ಏನು ಗೊತ್ತಿಲ್ಲ ಅನ್ನೋವನಿಗೆ ಅವನಿಗೆ ಗೊತ್ತಿಲ್ಲ ಅನ್ನೋದಾದರೂ ಅವನಿಗೆ ಗೊತ್ತಿದೆ. ನನಗೆಲ್ಲ ಗೊತ್ತಿದೆ ಅನ್ನೋವನಿಗೆ ಅವನು ಏನು ಗೊತ್ತಿಲ್ಲ ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಹೀಗೆ ಭಗವಾನ್ ವಿಷಯದಲ್ಲಿ ಹೀಗೆ ಇಂಥವರು ಕಪಟ ಇದೆ ನೋಡಿ. ಕಪಟ ಬೇಕಾದಷ್ಟೇ ನೋಡ್ತೀವಿ. ಡಾಂಬಿಕರು ಭಕ್ತಿ ಮಾಡ್ತಾರೆ, ನೋಡ್ತಿರಲ್ಲ, ಗುರುಗಳು ಅನೇಕ ಗುರುಗಳು ಇರ್ತಾರೆ, ಎಲ್ಲ ಇರ್ತಾರೆ, ಏನು ಮಾಡ್ತಾರೆ? ಒಳಗಡೆಗೆ ಹೊರಗಡೆಗೆ, ಅಯ್ಯೋ ಏನು ಭಕ್ತರಪ್ಪ, ದೇವ್ರ ಭಕ್ತರು, ಏನು ಪೂಜೆ ಮಾಡ್ತಾರಪ್ಪ, ಏನು ಹೂವು ಏರಿಸ್ತಾರೆ, ಏನು ಮಂತ್ರ ಹೇಳ್ತಾರೆ, ಏನು ಸ್ತೋತ್ರ ಮಾಡ್ತಾರೆ. ಒಳಗಡೆಗೆ ಭಗವಂತನ ದ್ವೇಷಿಗಳು, ದುಡ್ಡಿಗೋಸ್ಕರ ಮಾಡೋದು. ದುಡ್ಡು ಕಿತ್ತಬೇಕು ಅಂತ ಪರಮಾತ್ಮನ ಪೂಜೆ ಮಾಡೋದು, ಪರಮಾತ್ಮನ ಪೂಜೆ ಮಾಡಬೇಕು ಅಂತ ಮಾಡಲ್ಲ ಅವರುಗಳು. ಕಪಟ, ಒಳಗೆ ಒಂದು ಹೊರಗಡೆ ಒಂದು. ಏನು ನಾವು ನೋಡ್ತೀವಲ್ವ, ನಾವೇ ಎಷ್ಟು ಮಾಡ್ತೀವಲ್ವ, ಅವ್ರನ್ನ ಕಂಡುಬಿಟ್ರೆ ಅಯ್ಯೋ ನಮಸ್ಕಾರ, ಎಷ್ಟು ಎಂಥ ಒಳ್ಳೇದಾಯ್ತು ಕಂಡಿದ್ದು ಅನ್ನೋದು. ಆಮೇಲೆ ಅವ್ರ ಆ ಕಡೆ ಹೋದ್ಮೇಲೆ ನೋಡು ಅವ್ನು ಬಂದಿದ್ದೆ, ನನಗೆ ಎಷ್ಟು ಕೆಟ್ಟದ್ದು ಮಾಡಿ ಅಂತ, ಎಂಥ ಒಳ್ಳೆಯವನಲ್ಲ ಅವನು ಅಂತ ಅವನಿಗೆ ಬೈಯೋದು. ಇದು ಕಪಟ. ಇದು ದೇವ್ರಿಗೆ ನಮಸ್ಕಾರ ಮಾಡೋದು, ಆಮೇಲೆ ನೀನೇನು ಮಾಡಲಿಲ್ಲ ದೇವರು ಅಂತ ಬೈಯೋದು. ಈ ಥರ ಕಪಟ. ತ್ರಿಧಾಮನ 3 ಮನೆಗಳಿದ್ದವನು, ಶ್ವೇತದ್ವೀಪ, ಅನಂತಾಸನ, ವೈಕುಂಠ, 3 ಮನೆಗಳಿದ್ದವನು ವಿಷ್ಣು. ಅವನ ಅವತಾರ ಭೇದಗಳು, ಅವನು ಏನೇನು ಅವತಾರ ಮಾಡಿದಾನೆ, 10 ಅವತಾರ ಅಲ್ಲದು, ಅನಂತ ಅವತಾರ ಇದೆ. ರಾಮಂಗೂ ಕೃಷ್ಣಂಗೂ ಭೇದ ಅನ್ನೋದು, ರಾಮಂಗೂ ಪರಶುರಾಮಂಗೂ ಭೇದ ಅನ್ನೋದು, ರಾಮಂಗೂ ಮತ್ಸ್ಯಂಗೂ ಭೇದ ಅನ್ನೋದು, ಮತ್ಸ್ಯನೇ ರಾಮ ಅಂದ್ಬಿಡೋದು, ಮತ್ಸ್ಯನೇ ಮೀನೇನೇ ರಾಮ, ಮೀನೇನೇ ಮತ್ಸ್ಯ ಅಂತ ಅಂದ್ಬಿಡೋದು. ಮತ್ಸ್ಯನ ರೂಪದಲ್ಲಿ ಭಗವಂತ ಬಂದಿದ್ದಾನೆ. ಭಗವಂತ ನೋಡಿ, ನಾವು ಒಂದು ತಪ್ಪು ಮಾಡ್ತೀವಿ. ಈಗ ಯಾವುದಾದ್ರೂ ಸಾಮಾನ್ಯ ತಪ್ಪು ಮಾಡೋದು ನಾವು ಹೇಳ್ತೀನಿ. ಯಾವುದಾದ್ರೂ ಕಪಿ ಕಾಣ್ತು ಅಂದರೆ ಹನುಮಂತ ಬಂದ ಅಂದ್ಬಿಡ್ತೀವಿ, ಹೋಗ್ತಾನೆ. ಅದು ತಪ್ಪು, ಅದು ಪಾಪ ಬರುತ್ತೆ. ಯಾಕೆ ಗೊತ್ತಾ? ಕಪಿಯ ರೂಪದಲ್ಲಿ ಹನುಮಂತ ಬಂದಿದ್ದು, ಆ ಕಪಿನೇ ಹನುಮಂತ ಅಲ್ಲ. ಕಪಿ ರೂಪದಲ್ಲಿ ಬಂದಿದ್ದ, ಈ ಎದುರುಗಡೆ ಕಾಣ್ತಿರೋ ಕಪಿ ಹನುಮಂತ ಅಲ್ಲ. ಕಪಿಯ ರೂಪದಲ್ಲಿ ಬಂದಿದ್ದಾನೆ. ಅದಕ್ಕೆ ಕಪಿಗಳಿಗೆ ನಾವು ಏನು ಮಾಡ್ತೀವಿ, ಕಪಿ ಕಟ್ತಾರೆ, ಅಯ್ಯೋ ಹನುಮಂತ ಬಂದ ಅಂದ್ಬಿಟ್ರೆ ಮುಗಿದೋಯ್ತು, ಬಿದ್ವಿ ನಾವು. ಕಪಿಯ ರೂಪದಲ್ಲಿ ಹನುಮಂತ ಬಂದಿದ್ದು, ಮುಖ್ಯ ಪ್ರಾಣದೇವರು ಬಂದಿದ್ದು, ಹಾಗೆ ನಾವು ತಿಳ್ಕೊಳ್ಬೇಕು. ಹಾಗೆ ಅಧಿಷ್ಠಾನಗಳಿರ್ತಲ್ಲ, ಭಗವಂತನ ಅವತಾರ ಏನಿದೆ, ಭಗವಂತನ ಅವತಾರಕ್ಕೆ ಭೇದಗಳು. ರಾಮ ಬೇರೆ, ಕೃಷ್ಣ ಬೇರೆ, ರಾಮ ಬೇರೆ, ಪರಶುರಾಮ ಬೇರೆ, ವಾಮನ ಬೇರೆ, ನರಸಿಂಹ ಬೇರೆ ಅನ್ನಬಾರ್ದು. ಎಲ್ಲ ಅವತಾರಗಳು ಭಗವಂತನದು ಒಂದೇ. ಎಲ್ಲ ಕಾಲದಲ್ಲಿಯೂ ಎಲ್ಲ ಅವತಾರಗಳು ಇದ್ದಾವೆ, ನಮ್ಮ ಕಣ್ಣಿಗೆ ಕಾಣೋಲ್ಲ. ಈಗ ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಮನೆ ಕಟ್ಟಿಸ್ತೀರ, ಮನೆ ಪ್ಲ್ಯಾನ್ ಹಾಕ್ತೀರ. ಪ್ಲ್ಯಾನ್ ಹಾಕಿದಾಗ ಇಲ್ಲಿ ಹಾಲು, ಇಲ್ಲಿ ಕಿಚನ್ನು, ಇಲ್ಲಿ ದೇವ್ರ ಮನೆ ಅಂತ ವಿಭಾಗ ಮಾಡ್ತೀರ ಅಲ್ವಾ? ಮುಂಚೆ ಅಲ್ಲಿತ್ತೋ ಇಲ್ವೋ? ಅದು ಮುಂಚೆ ಅಲ್ಲಿತ್ತೋ ಇಲ್ವೋ? ಇಲ್ದಿತ್ತು ಬರಲಿಕ್ಕೆ ಸಾಧ್ಯ ಇಲ್ಲ. ನೀವೇನು ಮಾಡಿದ್ರಿ, ಒಂದು ಪಾರ್ಟಿಷಿಯನ್ ಮಾಡಿ ಅದಕ್ಕೊಂದು ಹೆಸರಿಟ್ರಿ ಅಷ್ಟೇ. ಆ ಜಾಗ ಅಲ್ಲಿತ್ತಲ್ವಾ? ಇನ್ನು 30-40 ಸೈಟ್ ಬಿಟ್ಟು ಬೇರೆ ಕಿಚನ್ ಇತ್ತ ಅಲ್ಲಿ? ಇಲ್ವಲ್ಲ. ಅಲ್ಲಿ ಆ ಭಾಗ ನೀವು ಮಾಡಿದ್ರಿ, ಇದ್ದದ್ದನ್ನು ಪ್ರಕಟಗೊಳಿಸಿದ್ರಿ ಅಷ್ಟೇ. ಆ ಪ್ರಕಟಗೊಂಡು ಕಣ್ಣಿಗೆ ಕಾಣ್ತೋ ಅದಕ್ಕೊಂದು ಹೆಸರಿಟ್ರಿ ಅಷ್ಟೇ. ಹಾಗೆ ತಿಳ್ಕೊಳ್ಬೇಕು. ಆಮೇಲೆ ಇವರೆಲ್ಲ ಹಿಂಗೇನು ಮಾಡ್ತಾರೆ, ಯಾವಾಗಲೂ ಕೆಟ್ಟವರ ಸಂಘವನ್ನೇ ಮಾಡೋದು. ಇಂಥ ಮಧಾಂಧರಿಗೆ ಏನು ಮಾಡ್ತಾರೆ ಅಂದರೆ, ಅವರಿಗೆ ತಮೋಗುಣ ವರ್ಸತ್ತೆ. ಲಿಂಗಭಂಗ ಕಾಲಕ್ಕೆ ಅಂಧತಮಸ್ಸಿಗೆ ಸಾಧನೆ ಪೂರ್ತಿ ಆಗತ್ತೆ.
ಅವರಿಗೆ ಕೊನೆಗೆ ಪುಣ್ಯ ಸ್ವಲ್ಪವೂ ಬರದಂತೆ ಮಾಡಿ ದೇವತೆಗಳಿಗೆ ಫಲ ಕೊಡ್ತಾನೆ, ಅವರ ಪಾಪಗಳನ್ನು ದೈತ್ಯರಿಗೆ ಭೋಗ ಮಾಡಲಿಕ್ಕೆ ಕೊಡ್ತಾನೆ. ಅಂದರೆ ಇದರಲ್ಲಿ ಪ್ರಮಾಣ ಏನಪ್ಪ ಅಂದರೆ ದಂಭೋ ಮಾನೋ ಮದೋ ಹಿಂಸಾ ಪೌರುಷ್ಯಂ ಕಪಟಾನೃತಂ ಜಾಯಂತೆ ತಮೋಸೋ ವೃದ್ಧಿ ಕಲಿಸ್ತತ್ರಾದಿ ದೇವತಾ ತಾಮಸ್ಸಾನ್ನಸ್ಯ ಭೋಗೇನ ತಾಮಸಾನಾಂಚ ಸಂತತಃ ತಾಮಸೇನ ಸ್ವಭಾವೇನ ತಮೋ ವೃದ್ಧಿ ಪ್ರಜಾಯತೆ ಅಂತ ವಿಷ್ಣುರಹಸ್ಯದಲ್ಲಿ ಹೇಳ್ತಾರೆ. ತಸ್ಯನಿಂದ ದೀಯಸ್ಯ ಭಕ್ತಸ್ಯಾಪಿ ಏನಿಂದವಾನಂದನಂ ಶಂಖಚಕ್ರ ತಲ್ಲಿಂಗ ಧಾರಣಾಂ ದ್ವೇಷಣಾಂ ತದಾ ಏವಮೇವ ಹರಿದ್ವೇಷ ತತ್ಕಾರಿ ದೈತ್ಯ ಉಚ್ಯತೆ. ಈ ನೋಡಿ ದಂಭ ಮಾನವ ಇದೆಲ್ಲ ಆಯಿತು. ತಾಮಸೇನ ನಾವು ತಿನ್ನುವ ಆಹಾರದಲ್ಲಿ ಒಳ್ಳೆಯ ಸಾತ್ವಿಕ ಗುಣಗಳಿರಬೇಕು. ಯಾಕೆ ನಾವು ಕೆಲವೊಂದು ಆಹಾರಗಳನ್ನು ತಿನ್ನಲ್ಲ ಅಂದರೆ ಅದನ್ನು ತಿಂದರೆ ತಮೋ ಗುಣಗಳು ಬರುತ್ತೆ ಅಂತ ತಿನ್ನಲ್ಲ, ಅದಿರುತ್ತೆ. ಆ ಗುಣಗಳನ್ನು ನಮಗೆ ಕಷ್ಟ ಆಗುತ್ತೆ ಅದನ್ನು ತಿಂದುಬಿಟ್ರೆ. ಅದಕ್ಕೋಸ್ಕರನೇ ಕೆಲವೊಂದು ತಮೋ ದೇವರಿಗೆ ನಿವೇದಿಸಿದ ಅನ್ನವನ್ನು ತಿಂದರೆ ಅದು ಮಾಂಸಕ್ಕೆ ಸಮಾನ ಅಂತಾರೆ ಶಾಸ್ತ್ರದಲ್ಲಿ. ದೇವರಿಗೆ ನಿವೇದಿಸಿದ ಪದಾರ್ಥವನ್ನೇ ತಿನ್ನಬೇಕು ಅಂತ ಹೇಳೋದು. ಹೀಗೆ ನಾವು ಮಾಡಬೇಕು. ಹೀಗೆ ಮುಖ್ಯ ಯಾವಾಗಲೂ ಸ್ವರೂಪ ಯೋಗ್ಯತೆಯಿಂದ ದೈತ್ಯರಾದವರಿಗೆ ಭಗವಂತ ತಾಮಸನ್ನು ಕೊಡ್ತಾನೆ. ಲಿಂಗಭಂಗ ಕಾಲದಲ್ಲಿ ಅಂಧತಮ ಸ್ವೀಕರಿಸ್ತಾನೆ. ಅವರು ಮಾಡಿದ ಪುಣ್ಯವನ್ನು ದೇವತೆಗಳಿಗೆ ಕೊಡ್ತಾನೆ. ಆಮೇಲೆ ದೇವತೆಗಳಿಗೆ ಕೊಟ್ಟು ಬಿಟ್ಟು ದೇವತೆಗಳು ಅಕಸ್ಮಾತ್ತಾಗಿ ಭಗವಂತನ ಇಚ್ಛೆಯಿಂದ ಏನು ಪಾಪ ಕಾರ್ಯವನ್ನು ಮಾಡಿರ್ತಾರೆ ಆ ಪಾಪ ಕಾರ್ಯವನ್ನು ದೈತ್ಯರಿಗೆ ಕೊಡ್ತಾನೆ, ಭೋಗ ಕೊಡ್ತಾನೆ ಅನ್ನೋದರೊಂದಿಗೆ ಜಗನ್ನಾಥದಾಸರ ಈ ಸರ್ವ ಸ್ವಾತಂತ್ರ್ಯ ಸಂಧಿ ಅಥವಾ ಕ್ರೀಡಾವಿಲಾಸದ ಈ ಚಿಂತನೆಯನ್ನು, ಇವತ್ತಿನ ಚಿಂತನೆಯನ್ನು ಜಗನ್ನಾಥದಾಸರ ಅಂತರ್ಗತ ಭಾರತ ಲಕ್ಷ್ಮೀನಾರಾಯಣಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.